ಫಿನಿಶಿಂಗ್ ಚೆನ್ನಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಅಣ್ಣ ಅವರಿಗೆ, ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿ ಅಣ್ಣ ಅವರಿಗೆ, ರಾಜ್ಯಾಧ್ಯಕ್ಷ ನಿಮಗೆ ಕೊಟ್ಟಿದ್ದೀನಿ ತಾಲೂಕುಗಳು 240 ಜಾಸ್ತಿ ಆಗಿದ್ದಾವೆ. ಇಷ್ಟು ತಾಲೂಕು ಅಧ್ಯಕ್ಷ ನಾನು ಮಾತಾಡಕ ನಮ್ಮ ಜೊತೆ ಸಂಪರ್ಕ ಇದ್ದಾವೆ ನಾವು ಮಾತಾಡ್ತೀವಿ. ಆಮೇಲೆ ನಿಮ್ಮ ಬಗ್ಗೆ ಕಳಕಳಿ ಇಲ್ಲ, ನಿಮ್ಮ ಜೊತೆ ಸಂಪರ್ಕ ಇಲ್ಲ ಅಂದ್ರೆ ನಿಮ್ ತಪ್ಪು ಭಾವನೆ. ನೀವು ಮೊನ್ನೆ ಫೋನಲ್ಲಿ ಹೇಳಿದ್ರಿ ನಮ್ಮೊಂದು ಆಟೋಮೆಟಿಕ್ ಕ್ಲಾಸ್ ಹಾಕಿ ನೀವು ನಮ್ಗೆ ಕರೆದಿಲ್ಲ ಅದು ಹೌದಾ? ನಿಮ್ಮ ಜೊತೆ ನಮ್ಮ ಹೊಸದವ್ರು ಕರೀತಾ ಇದ್ದಾರೆ, ಅಲ್ಲಿ ಕನ್ನಡದ ಕಾರ್ಯಕರ್ತರಿಲ್ಲ, ಅಲ್ಲಿ ಹೋಗ್ಬೇಕಂತ ನಾವು ಹೊರಟ್ರಿ. ಬರ್ಬೇಕಾಗಿರೋರಿಗೆ ನೀವೇ ನಮ್ಗೆ ಹಣ ಕೊಟ್ಟಿಲ್ಲ, ಡೀಸೆಲ್ ಕೊಟ್ಟಿಲ್ಲ, ಅಥವಾ ನೀವು ಅಲ್ಲಿ ಬಂದು ನಮ್ಗೆ ಎಮ್ಮೆಲೆ ಮಾಡಲ್ಲ, ನೀವು ಊಟ ಕೊಡ್ತಿಲ್ಲ, ಬೇರೆ ಕೇಳಿ ವಸಂತ ಕನ್ನಡ ಕೆಲಸ ಆಗ್ಬೇಕು, ಯಾಕೆ ಇರಬೇಕು, ನಾವು ಕನ್ನಡ ಕೆಲಸ ಮಾಡೋದಿಲ್ಲ. ನಮ್ಮ ಇವರು ನಾವು ಸಭೆ ಹಾಕಿ ರಾಜಕೀಯ ಮಾಡಿದ್ದೀವಿ, ಎದುರುಗಡೆ ಅವರು ಜನರು ಹಾಕ್ತಾ ಇದ್ರು. ನಾವಿದ್ದೀವಿ ಇಲ್ಲಿ ನಿಮ್ಗೆ ಸರಿಯಾಗಿ ಅಂತ, ನಮ್ಗೆ ಸರಿಯಾಗಿ ನೀವು ಅಲ್ಲಿ ಬ್ಯಾನರ್ ಹಾಕೋದು ಬೇಡ, ನಮ್ಮ ಜೊತೆಗೆ ಬನ್ನಿ ಅಂತ ಕರ್ಕೊಂಡು ಬಂದಿದ್ದೀವಿ. ನಮ್ಮ ಜೊತೆಗೆ ಹೋರಾಟ ಮಾಡುವಂತಹ ಶಕ್ತಿ ಇದೆ. ಆಮೇಲೆ ಹುಡುಗರನ್ನ ಕೂರಿಸುವಂತ ಶಕ್ತಿ ಸಹ ಇದೆ. ರಾಮೇಗೌಡ ನಾವೆಲ್ಲ ಇರ್ತೀವಿ, ನಮ್ಮ ರಾಜ್ಯದವರೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ. ಒಳ್ಳೆ ಸಂಘಟನೆ ಮಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ಸಂಘಟನೆ ಇಲ್ಲ ಅಂದ್ರೆ ನಮ್ಗೇನಾಗಲ್ಲ. ಅಲ್ಲ, ನೀವು ಸಂಘಟನೆ ಮಾಡಿದ್ರೆ ನಮ್ಗೇನು ಕೊಡಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಸಂಘಟನೆಯಿಂದ ತುಂಬಾ ಕೊಡುಗೆ ಇದೆ. ನಿಮ್ಮ ಬೆರಗೋಡು ಬಾಗೇಪಲ್ಲಿ ಡ್ಯಾಮ್ಗೆ ಬೆಂಗಳೂರಿನಿಂದ ಪಾದಯಾತ್ರೆ ಮಾಡಿದ್ವಿ. ಯಾರೇ ಬೆದರಿಕೆ ಹಾಕಿದ್ರು ನಾವೆಲ್ಲ ಒಟ್ಟಿಗೆ ಅವತ್ತು ಬೆಂಗಳೂರಿಂದ ಪಾದಯಾತ್ರೆ ಮಾಡಿದ್ವಿ. ನಿಮ್ಮ ಬೆರಗೋಡೆ ಅಣೆಕಟ್ಟಿಗೆ ನಮ್ಮ ಜಾಗ ಇದೆ. ಆಮೇಲೆ ನಿಮಗೆ ನೇತ್ರಾವತಿ ನೀರು ನಾವು ಆ ಭಾಗದಲ್ಲಿ ಹುಟ್ಟಿದ್ರು ಸಹ ತಿರುವು ಮಾಡ್ಬೇಕಂತೇಳಿ ನೇತ್ರಾವತಿ ನೀರನ್ನು ತರಬೇಕಂತೇಳಿ ನಾವು ಹೋರಾಟವನ್ನ ಮಾಡಿದ್ದೀವಿ. ನೀವು ಪರವಾಗಿ ನಿಂತಿದ್ದೀವಿ. ನಿಮ್ಗೆ ನೀರು ಯಾವ್ಯಾವ ರೀತಿ ಬರಬೇಕಂತೇಳಿ ಕೋಲಾರದಿಂದ ಪಾದಯಾತ್ರೆ ಸಹ ಮಾಡಿದ್ವಿ. ಆಮೇಲೆ ಎತ್ತಿನೊಳಗೆ ಆಮೇಲೆ ಸ್ಟಾರ್ಟ್ ಆಗಿದೆ. ಅದು ಬೇಡ ಇದು ಬೇಡ ಅಂತ ಎತ್ತಿನೊಳಗೆ ಸ್ಟಾರ್ಟ್ ಮಾಡಿರೋದು ಫೆಬ್ರವರಿ.
ಆಯ್ತಾ? ಈ ತರ ನಮ್ಮ ಕೊಡುಗೆ ಶಾಶ್ವತವಾಗಿ ನಿಮ್ಮ ಜಿಲ್ಲೆಗೆ ಅನೇಕ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ. ಹಿಂದೆ ಒಬ್ಬ ಅಧ್ಯಕ್ಷ ಇದ್ದ ಚಲಪತಿ ಅಂತ, ಯಾವುದೋ ಬಂದಲ್ಲಿ ಅವನ್ನ ತಗೊಂಡೋಗಿ ಜೈಲಿಗೆ ಹಾಕಿದವಾಗ ಗೊತ್ತಿದೆ ಒಬ್ಬ ಲೀಡರ್ ಯಾರು ಇವತ್ತು ನಿಮ್ದು ಅನಿವಾರ್ಯ ಸಂಘಟನೆ. ಅದ್ಭುತವಾಗಿ ಮಾತಾಡಿ ನಮ್ಮ ರವಿ ಶಿವರಾಜ್ ಅವರು, ಸಂಘಟನೆಯಿಂದ ನಾವು ನಿಮ್ಗೆ ಏನ್ ಕೊಡಲ್ಲ, ನೀವು ನಮ್ಗೆ ಏನ್ ಕೊಡ್ಬೇಕು, ನಿಮ್ ಸಂಘಟನೆ ಉಳಿಸೋದಂತ ಕೆಲಸ ನೀವು ಮಾಡಿ. ಆಮೇಲೆ ಸಂಘಟನೆ ಕರ್ಕೊಂಡು ಹೋಗ್ತಾನೆ. ನಮ್ಮ ಇವರಾಗೆ ಹೋಗಿದ್ರು MLA ರೈಟ್ ಹ್ಯಾಂಡ್ ಆಗಿದ್ರು, ಬೇಡ ಸಮಾಸ ಅಂತ ಹೇಳಿ ಎಲ್ಲ ಕಾಸು ಕಳ್ಕೊಂಡು ಎಲ್ಲ ಕಳ್ಕೊಂಡು ಮತ್ತೆ 10 ವರ್ಷ ಅದಕ್ಕಿಂತ ಸಂಘಟನೆ ಮಾಡಿ, ಸಂಘಟನೆಯಲ್ಲಿ ಲೀಡರ್ ಆಗಿ ರಾಜಕಾರಣಿ ಆಗಿ ಆದ್ರೂ ಸ್ವಂತ ಬದಲಿಂದಾಗಿ ರಾಜಕೀಯ ಪಕ್ಷದಲ್ಲಿ ನಿಮ್ಗೆ ಸೀಟ್ ಕೊಡ್ಬೋದು, ಇಲ್ಲ ನೋಡ್ಬೋದು, ಏನ್ ಗೊತ್ತು ಆ ರೀತಿ ನೀವು ಹೇಳಿದ್ರು, ಆ ರೀತಿ ಸಂಘಟನೆಯನ್ನ ಕಟ್ಟಿ ಯಾರಿಗೂ ಹಣ ಬರಲ್ಲ, ಅದು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಲೀಡರ್ಶಿಪ್ ಎಲ್ಲ ಬರುತ್ತೆ. ಯಾವುದೇ ಕಾರಣಕ್ಕೂ ಸಂಘಟನೆ ಹೇಳ್ಕೊಂಡು ಜಾತಿ ಧರ್ಮ ಇದನ್ನೆಲ್ಲ ಮಾಡಬಾರ್ದು. ರಾಜಕೀಯ ಮಾಡಬೇಕು, ರಾಜಕೀಯ ಆಚೆ ರಾಜಕೀಯ ಬಂದವ ರಾಜಕೀಯಕ್ಕೆ ಸಪರೇಟ್ ಆಗಿ ಏನಾದ್ರು ಇದಾಡ್ಕೊಳ್ಳಿ. ಸಂಘಟನೆ ಬಂದವಾಗ ನಂದು ರವಿಗೆ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಂದು ಶಿವರಾಜ್ ಆಗ್ತಾ ಇಲ್ಲೋ ಗೊತ್ತಿಲ್ಲ, ನಂದು ಲೋಕೇಶ್ ಆಗ್ತಾ ಇಲ್ಲ ಗೊತ್ತಿಲ್ಲ, ಅದು ನೆಕ್ಸ್ಟ್ ನಮ್ದು ಆಚೆ ಇಲ್ಲಿ ಬಂದವಾಗ ನಮ್ಮ ಸಂಘಟನೆ ಪದಾಧಿಕಾರಿಗಳು ನಾವೆಲ್ಲ ಒಂದೇ. ಅವರಿಗೆ ಸಾಮಾಜಿಕ ನ್ಯಾಯ ಏನಿದೆ ಅದ್ರ ಪ್ರಕಾರ ಪ್ರತಿಯೊಬ್ಬ ನಾಯಕನ ಹೋದ್ರೆ ಮಾತ್ರ ಆ ಸಂಘಟನೆಗೆ ಮೌಲ್ಯ ಮತ್ತೆ ಗೌರವ ಇದೆ. ನಮ್ಮವನು ಇವ್ರ ನ್ಯಾಯ ಕುಡಿಯೋಣ, ಇವ್ರಿಗೇನು ಸ್ಕೆಚ್ ಹಾಕೋಣ, ಅದು ಬೇಕಾಗಿದೆ. ಇದು ಕನ್ನಡದ ಕೆಲಸ. ಇಲ್ಲಿ ಯಾರು ನಿಮ್ಗೆ ಹಣ ಕೊಡಲ್ಲ ಅಥವಾ ಯಾರು ನಿಮ್ಗೆ ಆಸ್ತಿ ಕೊಡಲ್ಲ, ಯಾವುದೇ ರಾಜಕೀಯ ಪದವಿ ಸಿಗಲ್ಲ. ಅಧ್ಯಕ್ಷ ಆದರೂ ಕಷ್ಟ, ಪ್ರಧಾನ ಕಾರ್ಯದರ್ಶಿ ಆದ್ರೂ ಕಷ್ಟ, ಉಪಾಧ್ಯಕ್ಷ ಆದ್ರೂ ಕಷ್ಟನೇ. ಅವರ ಕಾರ್ಯ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ, ಸಂಘಟನೆ ಕಟ್ಟಬೇಕು. ಈ ರಾಜ್ಯದಲ್ಲಿ ತುಂಬಾ ಜನ ಮಾತಾಡ್ತಾರೆ, ಸಂಘಟನೆಗಳು ತುಂಬಾ ಇದ್ದಾವೆ. ಕೆಲವರು ಒಬ್ಬರೊಬ್ಬರು ಸಂಘಟನೆ ನಾಯಕತ್ವವನ್ನು ವಹಿಸಿಕೊಂಡು ಅವ್ರ ಉದ್ದೇಶ ಬೇರೆ ಬೇರೆ. ಕೆಲವರಿಗೆ ಹಣ ಮಾಡಬೇಕನ್ನೋ ಉದ್ದೇಶ ಇದೆ, ಕೆಲವರಿಗೆ ಕೆಲವು ರಾಜಕೀಯ ಪಕ್ಷಗಳ ಜೊತೆ ಸೇರಿ ಏನಾದರೂ ಮಾಡಬಹುದು, ಅಧಿಕಾರ ಪಡೆಯಬಹುದು ಅನ್ನೋ ಉದ್ದೇಶ ಇದೆ. ನಮಗೆ ನಿಜವಾಗಲೂ ಯಾವುದೇ ಉದ್ದೇಶದಿಂದ ನಾವು ಬಂದಿಲ್ಲ, ಯಾವುದೇ ಹಣ ಮಾಡಬೇಕಂತ ಬಂದಿಲ್ಲ, ಅಥವಾ ಯಾವುದೇ ರಾಜಕಾರಣಿ ಆಗ್ಬೇಕಂತ ನಾವ್ಯಾರು ಬಂದಿಲ್ಲ ಅಂತ ಇಲ್ಲಿ ಇರೋರಲ್ಲ. ನಮ್ಮ ಉದ್ದೇಶ ಅವರವ್ರ ವರ್ತಿಸಿದ್ರೆ ನಮ್ಮ ಉಮೇಶ್ ಗೌಡ್ರು ವರ್ತಿಸಿದೆ, ಅವ್ರು ರಾಜಕಾರಣಿ ಆಗ್ತಾರೆ, ಆಗಿದ್ದಾರೆ, ಹಣ ಇದೆ ಆಗ್ತಾರೆ. ಈ ತರ ತುಂಬಾ ಜನ ಇದ್ದಾರೆ ನಮ್ಮಲ್ಲಿ. ಕೆಲವರು ಆಗಿದ್ದಾರೆ, ನಮ್ಮ ಸಂಘಟನೆ ಬಂದು MLAಗಳಾಗಿದ್ದಾರೆ, MP ಆಗಿದ್ದಾರೆ, ಸಂಘಟನೆ ನೆರಳಲ್ಲಿದ್ದವರೆಲ್ಲ ಆಗಿದ್ದಾರೆ. ನೀವು ಆಗ್ಬಿಡಿ ಅಂತ ಹೇಳಲ್ಲ, ಆದ್ರೆ ಈ ಸಂಘಟನೆಯನ್ನು ನಾವು ಉಳಿಸ್ಕೊಳ್ಳೇಬೇಕಾಗಿದೆ. ಇವತ್ತು ಸಂಘಟನೆ ಹೋರಾಟ ಮಾಡೋಕ್ಕಾಗಲ್ಲ, ಪೊಲೀಸ್ ವ್ಯವಸ್ಥೆ ಆ ರೀತಿ ವ್ಯವಸ್ಥೆ ಇದೆ. ಸೋಷಿಯಲ್ ಮೀಡಿಯಾ, ಒಬ್ಬ ನಾಯಕ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ಅನ್ನೋಂಥದ್ದು ಮೊಬೈಲಲ್ಲೇ ಫೋನ್ ಇದೆ, ಎಲೆಕ್ಟ್ರಿಕ್ ಕಂಬದಲ್ಲಿ CCTV ಇದೆ. ನೀವು ಮಾತ್ರ ಹೇಳಿ, ಅವರು ಕೆಟ್ಟ ತಿಳಿಸ್ಕೊಂಡು ಯಾರು ಕೇಳಕ್ ಹೋಗ್ಬೇಕು. ಸಂಘಟನೆ ಸದಸ್ಯತ್ವ ಮಾಡಿ, ಸಂಘಟನೆ ಬೆಳೆಸಿ. ನಿಮ್ಮ ಹತ್ರ ನಾವು ಮೆಂಬರ್ಶಿಪ್ ಕೇಳ್ತಾ ಇದ್ದೀವಿ ಸದಸ್ಯರಾಗಿ ಅಂತ. ಯಾವ ರಾಜಕೀಯ ಪಕ್ಷದ ಮೆಂಬರ್ಶಿಪ್ ಕೇಳಲ್ಲ, ಯಾಕಂದ್ರೆ ಅವರೇ ನಿಮಗೆ 5,000 ರೂಪಾಯಿ 10 ರೂಪಾಯಿ ಹಾಕಿ 1,000-2,000 ಮೆಂಬರ್ ಮಾಡಿ ಕೇಂದ್ರ ಕಚೇರಿಗೆ ಕೊಡ್ತಾರೆ. ನಾವು ನಿಮ್ಮ ಹತ್ರ 5 ರೂಪಾಯಿ ಮೆಂಬರ್ಶಿಪ್ ಹಾಕಿ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ಯಾಕೆ ಕೇಳ್ತಾ ಇದ್ದೀವಿ? ನಿಮ್ಗೆ ಶಕ್ತಿ. ನೆಕ್ಸ್ಟ್ ಫ್ಯೂಚರ್ ಏನಾದ್ರು ಎಲೆಕ್ಷನ್ ಬಂದ್ರೆ 500 ರೂಪಾಯಿ ಒಟ್ಟು ಮೆಂಬರ್ ಆದ್ರೆ ಒಂದು 100 ಜನ ನಿಮ್ಗೆ ಸಿಕ್ಕಿದ್ರೆ 1000 ಜನ ಸಿಕ್ಕಿದ್ರೆ ನಿಮ್ಗೆ ಅವ್ರಿಗೆ ತಾಕತ್ತಿದೆ ಅಂತ. ಸಂಘಟನೆಗೆ ಒಂದು ಬಲ ಇದೆ. ನಮ್ಮ ಸಂಘಟನೆಗೆ ಇಷ್ಟು ಜನ ಸದಸ್ಯರಿದ್ದಾರೆ. ನಮ್ಮ ರವಿ ಚೆನ್ನಾಗಿ ಹೇಳಿದ್ರು, ಯಾರು ಅಧಿಕಾರ ಬೇಕಾದ್ರೆ ರಾಜ್ಯದಲ್ಲಿ ತುಂಬಾ ವರ್ಷ ಆಯ್ತು ಹೋರಾಟ, ವಯಸ್ಸಾಗ್ತಾ ಇರುತ್ತೆ, ಹೋರಾಟ ಮಾಡ್ತಾ ಇದ್ದೀವಿ, ಜೈಲಿಗೆ ಹೋದಿವಿ ತುಂಬಾ ಸತಿ, ಲಾಠಿ ಇಡ್ತಿದ್ದೀವಿ. ಕೇರಳ ಬಾರ್ಡರ್ ಹೋಗ್ತೀರಿ, ಅಲ್ಲಿ ಲಾಠಿ ಏಟಾಗಿದೆ. ಬೆಳಗಾವಿ ಮೇಲೆ ತಾಲೂಕ್ ಪಂಚಾಯತಿ ಮೇಲೆ ಬಾವುಟ ಹಾಕ್ತೀವಿ, ಲಾಠಿ ಏಟಾಯ್ತು, ಕಾರ್ ಹೊಡೆದಾಯ್ತು, ಕೇಸ್ಗಳಿಗೆ ಹೋಗ್ತೀವಿ. ಕಾರವಾರ ಪಾಲಂಕರ್ ದಂಪತಿಗಳಿಗೆ ಮೊಟ್ಟೆಲ್ ಹೊಡೆದ್ರಿ, ಅಲ್ಲಿ ಕೇಸ್ ಆಗೋಯ್ತು. 700 ಕಿಲೋಮೀಟರ್ ಕೇಸ್ಗಳಿಗೆ ಹೋಗ್ತಾ ಇದ್ದೀವಿ. ಪರಪ್ನಗರ ಬೇಕಾದಷ್ಟು ನಾವು ವೈಯಕ್ತಿಕ ಯಾವ್ದು ಮರ್ಡರ್ ಕೇಸು, ಜಮೀನ್ ಕೇಸು, ಸಾಲ ಮಾಡಿರೋ ಕೇಸ್ ಯಾವುದಿಲ್ಲ. ಬರೇ ಕನ್ನಡ ಹೋರಾಟ, ಜನಪರ ಹೋರಾಟ, ಗಡಿ ಹೋರಾಟ, ಇದೇ ಹೋರಾಟಗಳಿಗೆ ಜೈಲಿಗೆ ಹೋಗಿದ್ದೀವಿ. ಬಿಟ್ರೆ ಕಬಡ್ಡಿಯಲ್ಲಿ SM ಕೃಷ್ಣ ಅವರಿಗೆ ಕಪ್ ಬಾವುಟ ತೋರಿಸ್ತೀವಿ, ಚಪ್ಪಲಿ ಹಾಕ್ತೀವಿ, ಕಾವೇರಿ ನೀರು ಬಿಟ್ಟಿದ್ದೀವಿ. ಈ ರೀತಿ ಅನೇಕ ಹೋರಾಟಗಳನ್ನು ಮಾಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ.
ತ್ಯಾಗ ಮಾಡಕ್ಕಾಗದು ಬನ್ನಿ ಸಂಘಟನೆಗೆ ಬಂದು ರಾಜಕೀಯ ಮಾಡಕ್ಕೆ ನನಗೆ ಇವತ್ತು ಓಡಾಡ್ತೀವಿ. ಈ ವಾರದಲ್ಲಿ ಮೊನ್ನೆ ಇಲ್ಲಿಂದ ಬಿಟ್ರಿ ನಾವು 10 ಗಂಟೆಗೇನೋ 10 ಗಂಟೆಗಲ್ಲ ಎಷ್ಟು ಗಂಟೆ ಬಿಟ್ಟಿದ್ದು ನೋಡ್ರೆ ವೆಂಕಟೇಶ್ವರ ಕಾಲೇಜಿಂದ 9:30ಗೆ ತುರುವೇಕೆರೆಗೆ ಹೋಗ್ಬೇಕು ನಾವು. ದೊಡ್ಡ ಬಂದ್ರೆ ಸಾಕಾಗ್ತಿದ್ವಿ, ಇಲ್ಲ ಹೋಗ್ಲೇಬೇಕಂತ ಇಲ್ಲಿಂದ ಹೋಗ್ಬಿಟ್ಟು ನಿಮ್ಮ ದೇವನಹಳ್ಳಿ ರೋಡಲ್ಲಿ ದಾಬಾಸ್ ಗಂಟೆ ಹೋದ್ರಿ. 11 ಗಂಟೆ ಆಯ್ತು. 11 ಗಂಟೆ ಮೇಲೆ ಏನಪ್ಪಾ ರಾಜ್ಯೋತ್ಸವ ಇದೆ, ಇನ್ನು ಏನಕ್ಕೆ ಹೋಗೋದಿದ್ದು ವೇಸ್ಟ್, ಇನ್ನೊಂದು 100 ಕಿಲೋಮೀಟರ್ ಹೋಗ್ಬೇಕು, ವಾಪಸ್ ಹೊಡೆಯೋಣ ಅಂತ ಅಕ್ರಮನ್ ಸರ್ ಇಲ್ಲ ಸರ್ ಬನ್ನಿ ಸರ್ ಇದ್ದಾವೆ ಅಂತೇಳಿ ಮತ್ತೆ ಕರ್ಕೊಂಡು ಹೋಗುವಾಗಲೇ 11:30 ಆಗಿದೆ ರಾತ್ರಿ. ಅದು ಎಷ್ಟು ಖುಷಿ ಆಯ್ತು ಅಂದ್ರೆ ಆ ರೈತರು, ಆ ಪ್ರಾಮಾಣಿಕ ಮುಕ್ತ ಯುವಕರು, ಸಂಘಟನೆ ಹುಡುಗರು ಕಾಯ್ಕೊಂಡಿದ್ದು ಅಷ್ಟು ಜನ ಸೇರಿದ್ರು ತುರುವೇಕೆರೆಯಲ್ಲಿ. ಒಳ್ಳೆ ಟೀಮ್, ಖುಷಿ ಆಯ್ತು. ಅಲ್ಲಿಂದ 12:30 1 ಗಂಟೆ ಬಿಟ್ರಿ, 3 ಗಂಟೆ ರಾತ್ರಿ ಬೆಂಗಳೂರು ಬಂದ್ವಿ. ಬೆಳಿಗ್ಗೆ ಮತ್ತೆ ಹೋಗ್ತಾ ಇದ್ವಿ. ಯಾಕೆ ಹೋಗ್ತಾ ಇದ್ವಿ ಅಂದ್ರೆ ನಮ್ಮ ಸಂಘಟನೆ, ಅವರು ನಮ್ಗೇನು ಕೊಡ್ಸಿಲ್ಲ, ಅವರಿಗೂ ನಾವೇನು ಕೊಡಲ್ಲ. ನಾವು ಈ ಸಂಘಟನೆ ಹೆಸರಲ್ಲಿ ಒಂದೇ ಒಂದು ರಸೀದಿ ಇಲ್ಲದೆ ಇರುವ ಸಂಘಟನೆ ಈ ರಾಜ್ಯದಲ್ಲಿ ಯಾವ್ದಾದ್ರು ಇದೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಟೀಮ್. ಯಾವ ಅಂಗಡಿಗೂ ರಸೀದಿ ಹಾಕಿಲ್ಲ ನಾವು. ಯಾವ ಹೋಟೆಲ್ ಹತ್ರ ಹೋಗಿ ಭಿಕ್ಷೆ ಬೇಡಿಲ್ಲ, ಯಾವ ಕಾರ್ಖಾನೆ ಹತ್ರ ಹೋಗಿ ಭಿಕ್ಷೆ ಬೇಡಿಲ್ಲ. ಹಣಕ್ಕಾಗಿ ಯಾರಿಗೂ ಡಿಮ್ಯಾಂಡ್ ಮಾಡಿಲ್ಲ, ಬೇಡಿಕೆ ಇಟ್ಟಿಲ್ಲ, ಏನಿಲ್ಲ. ಏನಾಗ್ರಿ ಗೌಡ್ರೆ, ಏನಾಗ್ರಿ ಗೌಡ್ರೆ, ನಾವೇ ಸ್ವಲ್ಪ ನೋಡ್ಕೊಂಡು ಏನೋ ಸಂಘಟನೆ ಕಟ್ಟಿಬಿಟ್ರೆ ನಮ್ಮ ಕಾರ್ಗಳು ಎಷ್ಟೋ ಸಂದರ್ಭದಲ್ಲಿ ಬೇರೆ ರಾಜ್ಯ ಪ್ರವಾಸ ಮಾಡಿದವಾಗ ಡೀಸೆಲ್ ಜೊತೆ ಮಧ್ಯ ರೋಡಲ್ಲಿ ನಿಂತಿರೋರಿಗೆ ಆಮೇಲೆ ಕಾಸು ತರಿಸ್ಕೊಂಡು ಹಾಕೊಂಡಿರೋದಿದೆ. ಈ ರೀತಿ ಕಟ್ಟಿರುವಂತದ್ದು. ಆಮೇಲೆ ಲಾಡ್ಜಲ್ಲಿ ಮಲಗಿಲ್ಲ ನಾವು ಸಂಘಟನೆ ಕಟ್ಟಬೇಕಾದ್ರೆ. ಪೆಟ್ರೋಲ್ ಬಂಕ್ ಅಲ್ಲಿ ಸ್ನಾನ ಮಾಡಿದ್ವಿ. ಜಿಯೋ ಯಾವುದು ಜಿಯೋ ಅಲ್ಲ, ಅದಕ್ಕಿಂತ ಮುಂಚೆ ಯಾವ್ದು ರಿಲಯನ್ಸ್ ಪೆಟ್ರೋಲ್ ಬಂಕ್, ಐಶ್ವರ್ಯ ಪೆಟ್ರೋಲ್ ಬಂಕ್ ಇರ್ತಿದ್ರು. ಅಲ್ಲಿ ಗಾಡಿ ಹಾಕ್ತಿದ್ದೀವಿ, ಅಲ್ಲೇ ಸ್ನಾನ ಮಾಡ್ತಾ ಇದ್ವಿ. 20 ರೂಪಾಯಿ ಕೊಟ್ಟರು ಸ್ನಾನ ಗಿನ ಮಾಡ್ಕೊಂಡು ಅಲ್ಲೇ ಎಲ್ಲ ಫುಟ್ಪಾತ್ ತಿಂಡಿ ತಿನ್ಕೊಂಡು ಗಾಡಿನೇ ನಮ್ಮ ಐಶ್ವರ್ಯ ಬೆಡ್ರೂಮ್ ಅಲ್ಲೇ ಮುಟ್ಕೊಂಡು ರಾತ್ರಿ ಮಧ್ಯೆ ತಿರ್ಸ್ಕೊಂಡು ಮತ್ತೆ ಪ್ರಯಾಣ ಮಾಡ್ತಾ ಇದ್ವಿ. ಇಡೀ ರಾಜ್ಯ, ಬೀದರ್ ಇರ್ಬೋದು, ಕಾರವಾರ ಇರ್ಬೋದು, ಬೆಳಗಾವಿ ಇರ್ಬೋದು, ಮಂಗಳೂರು ಇರ್ಬೋದು, ಈ ತರ ಪ್ರವಾಸ ಮಾಡಿಕೊಂಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಯಾರು ಹಾಳು ಮಾಡಬಾರ್ದು. ಈ ತರ ಸಂಘಟನೆ ಕಟ್ಟೋಕೆ ಯಾರಿಗೂ ಸಾಧ್ಯ ಇಲ್ಲ. ನಾ ಹೇಳ್ತಾ ಇಲ್ಲ, ಪುಷ್ಪಂತ ಇಲ್ಲ, ಬೇರೆ ಬೇರೆ ಸಂಘಟನೆಗಳಿದ್ದಾವೆ. ಹಣಕ್ಕೆ ಕೇಳೋರಿದ್ದಾರೆ, ಬ್ಲಾಕ್ ಮೇಲ್ ಮಾಡೋರಿದೆ, ಹಣ ಇರೋರಿದ್ದಾರೆ, ನಿಮ್ಗೆ ಕಾಸು ಕೊಡ್ತೀವಿ ಅಂತ ಕೇಳೋರಿದ್ದಾರೆ. ಇವೆಲ್ಲ ನೀವು ನೋಡಿರ್ತೀರ, ನೀವೆಲ್ಲ ಪ್ರಜ್ಞಾವಂತರಿದ್ದೀರ, ನಾನು ಯಾರು ಹೆಸರು ಹೇಳಬೇಕಾಗಿದ್ದಿಲ್ಲ. ಆದ್ರೆ ಇದೊಂದು ಸಂಘಟನೆ, ಅಪರೂಪದ ಸಂಘಟನೆ. ಈ ತರ ಸಂಘಟನೆ ಯಾರು ಕಟ್ಟಕ್ಕೂ ಆಗಲ್ಲ, ಕಟ್ಟೋದು ಇಲ್ಲ. ನಮ್ಮನ್ನ ಹೇಳ್ತೀನಿ, ಹಣ ಇಲ್ಲ, ಇವತ್ತು ನಮ್ಮಲ್ಲಿ ಹಣ ಇಲ್ಲ. ನೀವು 500 ರೂಪಾಯಿ ಕೊಟ್ಟರು ಸಂಘಟನೆ ಅಕೌಂಟ್ಗೆ ಹೋಗ್ಬೇಕು. ಅಲ್ಲಿ ಏನಾಗಿದೆ ಅಂತೇಳಿ ಅಲ್ಲೇ ಬರೀಬೇಕು. ಅದು ನಾವು ಮೇಂಟೈನ್ ಮಾಡಕ್ ಹೋಗಲ್ಲ. ನಮ್ಮ ಕೈಯಲ್ಲಿ ಕಾಸು ಬಂದು ಕೈ ಸರಿ ಇಲ್ಲ, ಎಲ್ಲೋ ಖರ್ಚು ಮಾಡ್ಕೊಂಡು ಆಮೇಲೆ ಹಾಕಕ್ಕಾಗಲ್ಲ ಅಲ್ವಾ? ಹಾಗಲ್ಲ. ಬೇರೆ ಯೂಸ್ ಮಾಡ್ತೀವಿ. ನಮ್ಗೆ ವಯಸ್ಸಾಗ್ತಾ ಬರ್ತಲ್ಲ, ಖರ್ಚು ಇರ್ತದೆ. 45 ವರ್ಷ ಆದ್ಮೇಲೆ. ಅದಕ್ಕಾಗಿ ಈ ಸಂಘಟನೆ ಬಾರಿ ತುಂಬಾ ಚೆನ್ನಾಗಿ ಕಟ್ಟಿದ್ವಿ. ರಮೇಗೌಡ ನಿಮ್ಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಅದ್ಭುತವಾದಂತಹ ಸಂಘಟನೆ. ಇದು ಹೆಂಗೆ ನೀವು ಮಾಡ್ಕೊಂಡು ಹೋಗ್ತೀರಾ ಹಂಗಿರೋದು. ಯಾವುದೇ ಕಾರಣಕ್ಕೂ ರಾಜಕೀಯ ಬೇಡ. ಎಲ್ಲರೂ ಒಟ್ಟಿಗೆ ಸೇರ್ಕೊಳ್ಳಿ, ಜಾತಿ ಮಾಡ್ಕೊಳ್ಳಿ, ಧರ್ಮ ಮಾಡ್ಕೊಳ್ಳಿ. ಒಟ್ಟಿಗೆ ನಮ್ಮ SP ಅವರು ಹೇಳಿದ್ರೆ ಒಟ್ಟಿಗೆ ಸಂಘಟನೆಯನ್ನು ಕಟ್ಟಿ, ಸಂಘಟನೆ ಆಚೆ ಏನೋ ನೋಡಿ ಒಳ್ಳೇದು ಮಾಡಕ್ಕೆ ಇರೋ ಸಂಘಟನೆ. ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ನಮ್ಮ ಜಯಂತಿಗೆ 4 ಓಟ್ ಬಿದ್ದಿದ್ದು, ನನಗೆ 26 ಓಟ್ ಬಿದ್ದಿದ್ದು, ನನಗೆ ನೀವು ಅಧ್ಯಕ್ಷ ಮಾಡಿಲ್ಲ, ಜಯಂತಿಗೆ ಮಾಡಿದ್ರಿ ಅಂತ. ಖಂಡಿತ ಅವರು ಸತ್ಯನೇ. ಯಾಕಂದ್ರೆ 2 ತಂಡಗಳಿದ್ದಾವಾಗ ಪ್ರಾಮಾಣಿಕತೆ ಮತ್ತೆ ಸಂಘಟನೆ ಕಷ್ಟ ಬಿಟ್ಟವ್ರನ್ನ ನಾವು ಸ್ವಲ್ಪ ಗಣನೆಗೆ ತಗೊಂಡಿಲ್ಲ. ಅವತ್ತಿನ ಒಂದು ಸ್ವಲ್ಪ ಟೈಮ್ ಅವ್ರು ಇರ್ಲಿ ಅಂತೇಳಿ ಮಾಡಿದ್ರು. ಅವರು ಉಳಿಸ್ಕೊಂಡಿಲ್ಲ, ಆ ಪಶ್ಚಾತ್ತಾಪ ನಮಗೂ ಇದೆ. ಇಂಥ ಸನ್ನಿವೇಶಗಳಲ್ಲಿ ನಾವೆಲ್ಲ ಒಟ್ಟಿಗೆ ತೀರ್ಮಾನವನ್ನು ತಗೊಂಡಿವಿ, ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳ್ತಾರಂತ ಸಂಘಟನೆಗೆ ಸೇರ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಸಂಘಟನೆಯನ್ನ ಬಲಪಡಿಸಬೇಕು ಅಂತ ಬಂದಿದ್ದೀವಿ. ಸಂಘಟನೆ ಮೊದಲನೇದಾಗಿ ಸಂಘಟನೆಗೆ ಬರುವಂತವ್ರಿಗೆ ನಾನು ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದಷ್ಟು ಮಾತುಗಳನ್ನ ಹೇಳಲೇಬೇಕು. ನೀವು ಸಂಘಟನೆಗೆ ಯಾಕೆ ಬರ್ತಿದ್ದೀರಾ ಅಂತ ಮೊದಲು ಪ್ರಶ್ನೆ ಹಾಕಿ. ಸಂಘಟನೆ ನನಗೆ ಏನ್ ಕೊಡ್ತು ಅಂತ ನೀವು ಯಾರು ಕೇಳುವಂಥದ್ದು ಇಲ್ಲ, ಯಾರು ಕೇಳಬಾರದು. ಸಂಘಟನೆ ನಿಮ್ಗೇನ್ ಕೊಡ್ತೈತೆ ಅಂದ್ರೆ ಅದಕ್ಕೆ ಉತ್ತರ ಯಾರ ಹತ್ರ ಇರಲ್ಲ. ಸಂಘಟನೆ ಅಂದ್ರೆ ನೀವು ಸಂಘಟನೆಯಿಂದ ಏನು ಬಯಸಬಾರದು. ಇಲ್ಲಿ ಬರುವಂತದ್ದು ಮುಖ್ಯವಾಗಿ ನೀವು ಯಾರಿಗಾದ್ರೂ ಸಹಾಯ ಮಾಡಲಿಕ್ಕೆ ಬಂದಂಥದ್ದು.
ಕನ್ನಡಕ್ಕೆ ಆತಂಕ ಬಂದಾಗ, ಕನ್ನಡಿಗರಿಗೆ ಆತಂಕ ಬಂದಾಗ, ರೈತರಿಗೆ ಸಮಸ್ಯೆ ಆದಾಗ, ಕಾರ್ಮಿಕರಿಗೆ ಸಮಸ್ಯೆ ಆದಾಗ, ಶೋಷಿತ ವರ್ಗಕ್ಕೆ ಸಮಸ್ಯೆ ಆದಾಗ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಎಲ್ಲ ಸೌಲಭ್ಯಗಳನ್ನು ಕೊಡಿಸ್ಲಿಕ್ಕೋಸ್ಕರ ಸಂಘಟನೆ ಇದೆ ಹೊರತು ನಮ್ಮ ಸ್ವಾರ್ಥಕ್ಕೋ ನಮ್ಮ ಹಿತ ಕಾಪಾಡ್ಕೊಳ್ಳೋಕ್ಕೋ ಸಂಘಟನೆ ಅಲ್ಲ. ಹಂಗಿದ್ರೆ ದಯವಿಟ್ಟು ಮೊದಲನೇದಾಗಿ ನೀವು ಆ ಕೆಲಸಕ್ಕೆ ಸೂಟ್ ಆಗಲ್ಲ ಅಂತ ನೀವೇ ಡಿಸೈಡ್ ಮಾಡ್ಕೊಬೇಕು. ನೀವು ತಗೊಂಬಂದು ಮನೆಯಿಂದ ಕಾಸು ಹಾಕಿನೇ ಕೆಲಸ ಮಾಡಬೇಕು. ಎಲ್ಲಿಂದನೋ ಕಾಸು ಬರ್ತದೆ, ಏನೋ ಆಗುತ್ತೆ ಅನ್ನೋದು ಅದೆಲ್ಲ ಸುಳ್ಳು. ಯಾಕಂದ್ರೆ ಎಲ್ಲ ಇರಿದಿದ್ದಾರೆ, ಸಾಕಷ್ಟು ಜನ ದುಡ್ಡುಗಳನ್ನ ಕಳ್ಕೊಂಡು, ಹಣ ಕಳ್ಕೊಂಡು ಸಂಘಟನೆ ಮಾಡಿರೋರು ಇದ್ದಾರೆ. ಯಾಕಂದ್ರೆ ಅವರೆಲ್ಲರ ಶ್ರಮದಿಂದ ಸಂಘಟನೆ ಇದೆ ರಾಜ್ಯದಲ್ಲಿ. ಸಂಘಟನೆನ ಯಾರೋ ಒಬ್ರಿಗೋಸ್ಕರ ನಾವು ಯಾರು ಉಳಿಸ್ಕೊಂಡಿಲ್ಲ. ಎಲ್ಲರ ಶ್ರಮ, ಎಲ್ಲರ ಏನು ಆರ್ಥಿಕವಾಗಿ ಸಹಾಯಗಳು, ಸಾರ್ವಜನಿಕ ಸಹಾಯಗಳ ಮೇಲೆನೆ ಸಂಘಟನೆ ನಡೀತವೆ ಹೊರತು ಸಂಘಟನೆಗೆ ಯಾವುದೇ ನಾವು ಜಿಲ್ಲೆಯಿಂದ ಏನ್ ಕೊಡ್ತೀರಾ, ರಾಜ್ಯದಿಂದ ಏನ್ ಕೊಡ್ತೀರಾ, ನಮ್ಗೆ ಸಂಬಳ ಕೊಡ್ತೀರಾ, ನಮ್ಮನ್ನೇನು ಪ್ರಶ್ನೆ ಮಾಡ್ತೀರಾ ಅಂದ್ರೆ ಅದಕ್ಕೆ ಅರ್ಥ ಇರಲ್ಲ. ಖಾಲಿ ಪ್ರಶ್ನೆ ಮಾಡೋದೇ ನಾವು. ಪ್ರಶ್ನೆ ಮಾಡಕ್ಕೆ ಇರೋದು. ಕೆಲಸ ಮಾಡಿ ನಾನು ಪ್ರಶ್ನೆ ಮಾಡೇ ಮಾಡ್ತೀವಿ. ಯಾಕೆ ಸಿಂಬಳ ಹಬ್ಬದಲ್ಲಿ ಕೆಲಸ ಆಗ್ತಿಲ್ಲ ಅಂದ್ರೆ ನಂಗೆ ಸಂಬಳ ಕೊಡ್ತೀರಾ? ನಾನ್ ಸಂಬಳ ಕೊಡೋಂಗಿದ್ರೆ ಅಪ್ಲಿಕೇಶನ್ ಹಾಕ್ಬಿಟ್ಟು ನಮ್ಮ ಅವ್ರ ಯೋಗ್ಯತೆ ಅರ್ಹತೆ ಎಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಕೆಲಸ ಕೊಡ್ತೀವಿ. ಕೆಲಸ ಅಲ್ಲ ಇದು. ನೀವು ವಾಲಂಟರಿ ಆಗಿ ಪ್ರೀತಿಯಿಂದ ಏನಾದ್ರೂ ಸಾಧಿಸಬೇಕು. ಯಾಕಪ್ಪ, ಈ ಸಮಾಜ ನಮ್ಗೆಲ್ಲ ಕೊಟ್ಟಿದೆ. ನಾವು ಹುಟ್ಟಿದಂತ ಕಾಲಕ್ಕೆ ನಾವು ಆಸ್ಪತ್ರೆಯನ್ನ ತಗೊಂಬಂದೇನು ನಾವು ಹುಟ್ಟಲಿಲ್ಲ. ಆಸ್ಪತ್ರೆ ಕಟ್ಟಿಸ್ಬಿಟ್ಟು ಆಮೇಲೆ ನಾವು ಹುಟ್ಟಲಿಲ್ಲ. ಡಾಕ್ಟರಿನ ಅಲ್ಲಿ ಕಟ್ಟಿಸ್ಬಿಟ್ಟು ಡಾಕ್ಟರಿನೆಲ್ಲ ಓದಿಸ್ಬಿಟ್ಟು ನಾವು ಹುಟ್ಟಲಿಲ್ಲ. ಅದೇ ರೀತಿ ರಸ್ತೆಗಳನ್ನ ಹಾಕ್ಸ್ಬಿಟ್ಟು ನಾವು ಓಡಾಡಲಿಲ್ಲ. ಅದೇ ರೀತಿ ಕರೆಂಟ್ ನಾವು ತಗೊಂಬಂದಿರಲಿಲ್ಲ ಮೇಲಿಂದ. ನಾವೆಲ್ಲ ಸರಿ ಮಾಡ್ಬಿಟ್ಟು ಆಸ್ಪತ್ರೆ ಕಟ್ಟಿಸ್ಬಿಟ್ಟು ರಸ್ತೆಗಳು ಮಾಡಿಸ್ಬಿಟ್ಟು ಕರೆಂಟ್ ತಂದ್ಬಿಟ್ಟು ನೀರು ತಂದ್ಬಿಟ್ಟು ಎಲ್ಲ ಏನು ಮಾಡಿಲ್ಲ. ಯಾರೋ ಎಲ್ಲ ನಮ್ಮ ಹಿಂದೆ ಇದ್ದಾರೆ ಬದಲಾಯಿಸುವಂತ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಯಾವಾಗ ಎಲ್ಲಿ ಭ್ರಷ್ಟಾಚಾರ ಆಗ್ತದೆ, ಎಲ್ಲಿ ಜನಗಳಿಗೆ ಕಿರುಕುಳ ಆಗ್ತದೆ, ಎಲ್ಲಿ ಸಾರ್ವಜನಿಕರಿಗೆ ಕೆಲಸ ಆಗಲ್ಲ, ಅದನ್ನೇ ಕೆಲಸ ಮಾಡೋದಕ್ಕೋಸ್ಕರ ಸಂಘಟನೆ ಕಟ್ಟಿರೋದು. ಸಂಘಟನೆ ಯಾರೋ ಸ್ವಾರ್ಥಕ್ಕೋ ಯಾರೋ ಒಳಿತುಗಾಸ್ಕರನೋ ಯಾರೋ ಉದ್ಧಾರ ಆಗಲಿ ಅಂತ ಕಟ್ಟಿರೋದು ಸಂಘಟನೆ ಅಲ್ಲ. ಸಂಘಟನೆ ಹೆಸರು ಹೇಳ್ಬೇಕು. ಯಾರು ಏನು ನಿಮ್ಗೆ ಒಳ್ಳೆ ಕೆಲಸ ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ನೀವು ಕೆಲಸ ಮಾಡ್ಬೋದು. ಯಾವುದೇ ಇತಿಮಿತಿಗಳು ಇರೋದಿಲ್ಲ. ಬಟ್ ಅದನ್ನ ನೀವು ಹೆಂಗ್ ಮಾಡ್ತೀರಾ, ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಏನ್ ಕೆಲಸ ಮಾಡ್ತೀರಾ ಅನ್ನೋದನ್ನ ಅವಲಂಬಿಸಿರ್ತದೆ. ದಯವಿಟ್ಟು ಸಂಘಟನೆಯ ಮೂಲ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳಿ. ಸಂಘಟನೆ ಬಹಳಷ್ಟು ಜನಕ್ಕೆ ತಪ್ಪು ಗ್ರಹಿಕೆಗಳಿದಾವೆ. ಅಂದ್ರೆ ವೇದಿಕೆ ಕೆಲಸ ಕಾರ್ಯ ಇದು ಒಂದು ಸೀಟ್ ಸಿಗ್ತದೆ, ಟೋಲ್ಗಳಿಗೆಲ್ಲ ನಾವು ರೋಪ್ಗಳು ಹಾಕಬಹುದು, ಅಲ್ಲಿ ಕಲೆಕ್ಷನ್ಗೆ ಹೋಗ್ಬೋದು. ಈ ತರ ವ್ಯವಸ್ಥೆಗಳು ಸಂಘಟನೆ ಕೆಲಸ ಅಲ್ಲ. ಸಂಘಟನೆಯ ಉದ್ದೇಶ ಅದಲ್ಲ. ಅದು ವಿಶೇಷವಾಗಿ ಪ್ರವೀಣ್ ಕುಮಾರ್ ಶೆಟ್ಟಿ, ನಾವು ಯಾವತ್ತೂ ಸಂಖ್ಯೆಯನ್ನು ನೋಡಿದವರೇ ಅಲ್ಲ. ಪ್ರವೀಣ್ ಶೆಟ್ಟಿ ನೀವು ನೋಡಿರ್ಬೋದು. ಒಂದು ಲಾಸ್ಟ್ ಟೈಮ್ ಒಂದ್ಸತಿ ಈ ಕೊರೋನಾ ಸಮಯದಲ್ಲಿ ಸಮಸ್ಯೆ ಆಗಿ ಯಾರು ಜನನೇ ಓಡಾಡಬಹುದು ಅನ್ನೋ ಸಂದರ್ಭದಲ್ಲೂ ಕೂಡ ವಿಧಾನಸೌಧಕ್ಕೆ ಒಬ್ಬರೇ ತರಕಾರಿ ಬುಟ್ಟಿ ಹಾಕೊಂಡು ಹೋಗಿ ಒಬ್ಬರೇ ಹೋಗಿ ಅರೆಸ್ಟ್ ಆದಂತದ್ದು ನೀವು ನೋಡಿರ್ತೀರ ಮಾಧ್ಯಮಗಳಲ್ಲಿ. ಅದೇ ರೀತಿ ರಾಜ್ಯಪಾಲರು ಇದರಲ್ಲಿ ರಾಜಭವನದಲ್ಲಿ ಅದ್ಯಾವುದು ಬಂಗಾಳಿನ ಗುಜರಾತಿ ಉತ್ಸವ ನಡೆದಾಗ 6-7 ಜನ ಇದ್ರು ನಮ್ಮ ರಾಜ್ಯಪಾಲ ಅಧಿಕಾರಿಗಳು. ಪ್ರವೀಣ್ ಅಣ್ಣನ ಜೊತೆಗೆ ಒಂದು 5-6 ಜನ. ಅಷ್ಟೇ ಜನ ರಾಜಭವನ ಮುತ್ತಿಗೆ, ತಮಾಷೆ ಮಾತಲ್ಲ, ರಾಜಭವನ ಮುತ್ತಿಗೆ ಹಾಕೋದ್ರೆ ರಾಜಭವನ ಸುತ್ತ ಓಡಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿರುತ್ತೆ. ಅಂತ ಹೋರಾಟಗಳನ್ನ ಕೂಡ ಯಾರು ಇಲ್ದಿದ್ದ ಕೂಡ ಸಂಘಟನೆಗಳಾಗಿದ್ದಾವೆ, ಹೋರಾಟಗಳಾಗ್ತವೆ. ನೀವು ಅಷ್ಟೇ ಕೂಡ ಬಂದಿದ್ದೀರಿ, ಇವತ್ತೊಂದು ಸಂಘಟನೆನ ಬಲಪಡಿಸ್ತೀವಿ ಅಂತೀರಿ, ಹೋರಾಟ ಮಾಡ್ಬೇಕಂತ. ಆ ಹೋರಾಟದ ಉದ್ದೇಶ ಇರಬೇಕು. ನನ್ನ ಶತ್ರುನೇ ಆಗ್ಲಿ, ಶಾಲಾ ಕರ್ಮೇಲೆ ಅವ್ನು ನನ್ನ ಶತ್ರು ಅಲ್ಲ, ಅವನು ನಮ್ಮ ಸಂಬಂಧಿಕ ಆದ ಅಂತಾನೆ ಅರ್ಥ. ಅವನು ಏನೇ ತಪ್ಪು ಮಾಡಲಿ, ಅವನೇನೇ ಸರಿ ಮಾಡಲಿ. ಆಮೇಲೆ ಸಾಕಷ್ಟು ವೈರುಧ್ಯಗಳು, ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳಿರ್ತವೆ. ಅದನ್ನ ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇರಲ್ಲ. ಅವನ್ನೆಲ್ಲ ಬದಿಗಿಟ್ಟು ಕನ್ನಡದ ಹಿತಕ್ಕೋಸ್ಕರ, ಕನ್ನಡಿಗರ ಹಿತಕ್ಕೋಸ್ಕರ ನಾವೆಲ್ಲ ಒಂದಾಗಲೇಬೇಕಾಗ್ತದೆ. ನಮ್ಮ ವೈಯಕ್ತಿಕ ಏನೇ ಇದ್ರು ಅದು ಸಂಘಟನೆ ಮೇಲೆ ಪರಿಣಾಮ ಬೀರಬಾರ್ದು. ಅದು ನಿಮಗೆ ಎಲ್ರಿಗೂ ಮೂಲ ಉದ್ದೇಶ ಆಗಬೇಕು, ಮೂಲ ಮಂತ್ರ ಆಗಬೇಕು. ನೀವು ಯಾರಿಗೆ ಸಮಸ್ಯೆ ಆದಾಗಲೂ ಕೂಡ ನನ್ನ ಸಮಸ್ಯೆನ ಕೇಳಕ್ಕೆ ಯಾವನೂ ಇಲ್ಲ, ತಿಳ್ಕೊಬಿಡಿ. ನಿನ್ನ ಮನೆ ಸಮಸ್ಯೆ, ಅಯ್ಯೋ ನನಗೆ ಏನಿಲ್ಲ ನಾನೇನ್ ಮಾಡಲಿ ಅಂದ್ರೆ ಸಂಘಟನೆ ಅಲ್ಲ. ನಮ್ಮ ಮನೆಯಲ್ಲಿ ಹಣ ಬಿದ್ದಿದ್ರು ಕೂಡ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಯಾಕಂದ್ರೆ ನಾವು ಶಾಲೆ ಹಾಕ್ಬಿಟ್ಟು ನಮ್ಮನ್ನ ಯಾರು ಏನ್ ಕರೆದಿಲ್ಲ. ನೀವು ಬರ್ರಪ್ಪ, ನೀವು ಸಂಘಟನೆ ಕಟ್ಟರಪ್ಪ, ನೀವು ಹೋರಾಟ ಮಾಡ್ರಪ್ಪ, ಯಾರು ಹೇಳಿದಾರ ನಿಮ್ಮ ಮನೆಗೆ ಬಂದು? ನೀವೇ ಬಂದಿದ್ದೀರಾ, ನೀವೇ ಶಾಲೆ ಹಾಕ್ತಾ ಇದ್ದೀರಾ, ನೀವೇ ಸಂಘಟನೆ ಸೇರ್ತಾ ಇದ್ದೀರಾ, ನೀವೇ ಚೇರ್ಗಳು ಹಾಕಿದ್ದೀರಾ, ನೀವೇ ಏನೋ ನಿಮ್ ಕೈನಲ್ಲಿ ಆದಷ್ಟು ಮಾತ್ರ ಟಿಫಾನ್ ಮಾಡಿಸಿದ್ದೀರಾ ಅಲ್ವಾ? ನೀವೇ ಎಲ್ಲ ಬಂದಿದ್ದೀರಿ. ನಮ್ಗೆ ನಾವು ಸಮಸ್ಯೆ ಕೇಳಕ್ಕೆ ಅಂತ ಬಂದಿದ್ದೀವಿ, ನಾವು ಸಮಸ್ಯೆ ಹೇಳಕ್ಕೆ ಅಂತ ಬಂದಿಲ್ಲ. ಸಮಸ್ಯೆಗಳನ್ನ ಕಾರಣಗಳು ಹುಡುಕಂತ ಹೋದ್ರೆ ಕಾರಣಗಳು ಸಿಗ್ತವೆ. ಕೆಲಸ ಮಾಡದೇ ಇರೋದಕ್ಕೆ, ಕೆಲಸ ಮಾಡಿದ್ರೆ ಅವಕಾಶ ಸಿಗ್ತದೆ. ಪ್ರತಿ ಸಮಸ್ಯೆಯಲ್ಲೂ ಒಂದು ಅವಕಾಶ ಇರ್ತದೆ.
ಯಾವುದರಲ್ಲೂ ಅವಕಾಶ ಇಲ್ಲ. ನೀವು ಸಮಸ್ಯೆನ ನೋಡಿದ್ರೆ ಸಮಸ್ಯೆ ಕಾಣುತ್ತೆ, ಅವಕಾಶ ನೋಡಿದ್ರೆ ಅವಕಾಶ ಸಿಗುತ್ತೆ. ಒಳ್ಳೆ ಹೆಸರನ್ನ ಮಾಡಬಹುದು, ಒಳ್ಳೆ ಗೌರವವನ್ನು ಸಂಪಾದನೆ ಮಾಡಬಹುದು ಸಂಘಟನೆಯಿಂದ. ಭ್ರಷ್ಟರಿಗೆ ಭಯವನ್ನು ಹುಟ್ಟಿಸಬಹುದು, ಒಳ್ಳೆಯವ್ರಿಗೆ ಭರವಸೆಯನ್ನು ಕೊಡಬಹುದು, ಒಳ್ಳೆಯವ್ರನ್ನ ರಕ್ಷಣೆ ಮಾಡಬೇಕು. ನಮ್ಮ ಉದ್ದೇಶನೇ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ. ನಾವು ಆ ವಿಷಯಕ್ಕೆ ಅಂತ ಈ ರಸ್ತೆಗೆ ಬಂದಿದ್ದೀವಿ, ಸಂಘಟನೆಯನ್ನು ಸೇರಿದ್ದೀವಿ. ನಮಗೆ ಗುರುಗಳಿದ್ದಾರೆ, ಮಾರ್ಗದರ್ಶನ ಇದೆ. ರಾಜ್ಯದಲ್ಲಿ ಬಲವಾದಂತಹ ಒಂದು ಸಂಘಟನೆ ನೋಡಿ. ನೀವು ಒಂದು ಇವಾಗ ಇಲ್ಲಿ ನಾವು ಎಷ್ಟು ತಾಲೂಕು ಸೇರಿದ್ದೀವಿ ಅಂದ್ರೆ 4-5 ತಾಲೂಕು ಸೇರಿದ್ದೀವಿ. ಒಬ್ಬ ಶಾಸಕನಿಗೆ ಕೂಡ ಒಂದೇ ತಾಲೂಕಲ್ಲೇ ಅವ್ನ ಜನ ಸೇರಿಸೋ ಶಕ್ತಿ ಇರ್ತದೆ. ಈ ತಾಲೂಕು ಬಿಟ್ಟು ಇನ್ನೊಂದು ತಾಲೂಕು ಹೋದ್ರೆ ಅವ್ನಿಗೆ ನಮ್ಗೆ ಜನ ಅಲ್ಲಿ ಗುರುಸಿ ಕೊಡಲ್ಲ. ಆದ್ರೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು 700 ಕಿಲೋಮೀಟರ್ ನಾವು ಇದಕ್ಕೆ ಹೋಗಿದ್ವಿ. ಅದು ಬೀದರ್, ಗುಲ್ಬರ್ಗ, ರಾಯಚೂರು. ನೀವು ಅಲ್ಲೆಲ್ಲ ಹೋದಂತ ಸಂದರ್ಭದಲ್ಲಿ ಮಂಗಳೂರು, ಅಲ್ಲೆಲ್ಲ ನಮ್ಮ ಬಾಂಧವರು ಸಿಗ್ತಾರೆ. ನಮ್ಮ ಬಾಂಧವರು ಅಂದ್ರೆ ಶಾಲಾ ಕಂಡಿರೋರು, ಅವರೆಲ್ಲರೂ ನಮ್ಮ ಪ್ರೀತಿಸ್ತಾರೆ. ಅವರೆಲ್ಲ ಅಲ್ಲಿ ಯಾರೋ ಊಟ ಕೊಡಿಸ್ತಾರೆ, ಯಾರೋ ತಿಂಡಿ ಕೊಡಿಸ್ತಾರೆ, ಯಾರೋ ಅವರು ಏನೋ ಅವ್ರಿಗೆ ನಮ್ಮ ಶಾಲಾ ಕಂಡವ್ರೆ, ನಮ್ಮ ಅಣ್ಣ ತಮ್ಮದಿರು ಬಂದವ್ರೆ, ನಮ್ಮ ಸಹೋದರರು ಬಂದವ್ರೆ ಅನ್ನೋ ದೂರ ಇರ್ತದೆ. ನಿಮಗೂ ಕೂಡ ಆ ಗೌರವ ಇರಬೇಕು, ಆ ಪ್ರೀತಿ ಇರಬೇಕು. ಏನಾದ್ರೂ ಸಮಸ್ಯೆ ಇದ್ದಾಗ ನಮ್ಮಂತವ್ರ ನಂಬರ್ ತಗೊಳ್ರಿ, ಸಲಹೆ ತಗೊಳ್ರಿ, ಸೂಚನೆ ತಗೊಳ್ರಿ. ನಾವೇನ್ ಬೇಕಾದ್ರೂ ನಿಮ್ ಜೊತೆಗೆ ಸಹಕಾರ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ, ನಾವು ಸಲಹೆ ಕೊಡಕ್ಕೆ ಸಿದ್ಧರಿದ್ದೀವಿ. ದಯವಿಟ್ಟು ಹಣಕಾಸುಗಳನ್ನ ನಾವು ಕೊಡುವಂತವರಲ್ಲ, ಅಂತ ಸಂಘಟನೆ ನಮ್ದಲ್ಲ. ನಾವು ಯಾವಾಗ ಏನ್ ಕೆಲಸ, ಯಾಕಂದ್ರೆ ನಮ್ಮ ರಾಜ್ಯಾಧ್ಯಕ್ಷ ಯಾರ ನಿಮ್ಗೆ ನೇರವಾಗಿ ಯಾರ ನಿಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ರು, ಕಾಸು ಹೇಳಿದ್ರು, ಹಿಂಗೆ ಹಂಗೆ ಅಂತ ಹೇಳಿದ್ರೆ ನೇರವಾಗಿ ನೀವು ನಮ್ಮನ್ನ ಪ್ರಶ್ನೆ ಮಾಡಬಹುದು. ಅದಕ್ಕೆ ನಿಮ್ಗೆಲ್ಲರಿಗೂ ಹಕ್ಕಿದೆ. ಹಾಗಾಗಿ ನಾವು ಯಾರ ಹತ್ರ ಕೈ ಚಾಚಕ್ಕೆ ಹೋಗಿಲ್ಲ, ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಸ್ವಾಭಿಮಾನವನ್ನು ಉಳಿಸಿಕೊಂಡು ಸಂಘಟನೆಯನ್ನ ಕಟ್ಟಿದ್ದೀವಿ. ಸ್ವಾಭಿಮಾನದಿಂದನೇ ಸಂಘಟನೆ ಹೋಗುತ್ತೆ. ನೀವು ಕೂಡ ಸ್ವಾಭಿಮಾನವನ್ನು ಬೆಳೆಸ್ಕೊಂಡು ಯಾವತ್ತು ಯಾರು ಬೊಕ್ಕೆ ಕಿಡಿಬೇಡ್ರಿ, ಯಾವತ್ತು ಯಾರ ಹಿಂದೆನೂ ಹೋಗ್ಬೇಡ್ರಿ. ನಿಮ್ಮ ಸ್ವಾರ್ಥಕ್ಕೆ ನಿಮಗಿರ್ಲಿ. ನಿಮ್ ಶಕ್ತಿ ಇದ್ರೆ ನಿಮ್ಮನ್ನೆಲ್ಲರೂ ಹುಡ್ಕೊಂಡ್ಬರ್ತಾರೆ. ಯಾರನ್ನೋ ಏನೋ ಒಂದು ಕಷ್ಟಪಟ್ಟು ಯಾವ್ದೋ ಒಂದು ಬ್ಯಾನರ್ ಹಾಕ್ಬಿಟ್ರನ, ಯಾವ್ದೋ ಒಂದು ಡ್ಯಾನ್ಸ್ ಮಾಡಿಸ್ಬಿಟ್ರನ, ಯಾವ್ದೋ ಒಂದು ರಾಜ್ಯೋತ್ಸವ ಮಾಡ್ಬಿಟ್ರೆ ಮಾತ್ರನೇ ನಿಮ್ಮನ್ನ ಜನ ಗುರುತಿಸ್ತಾರೆ ಅನ್ನೋ ಭ್ರಮೆ ಬೇಡ. ಯಾವತ್ತು ಜನಕ್ಕೆ ಸ್ಪಂದಿಸ್ತೀರಿ. ನೀವು ನಿಜವಾದ ನಾಯಕರು ಯಾವತ್ತಾತೀರ ಅಂದ್ರೆ ಇಬ್ಬರು ದಿನಕ್ಕೆ ಕನಿಷ್ಠ ಪಕ್ಷ ಒಬ್ಬರು ನಿಮಗೆ ಒಂದು ಫೋನ್ ಮಾಡಿ, ಅಣ್ಣ ಇಂಥದೊಂದು ಸಮಸ್ಯೆ ಇದೆ, ಅಣ್ಣ ನಾನು ಬರಬೇಕು, ಅಣ್ಣ ಇಲ್ಲಿ ಆಸ್ಪತ್ರೆ ಹತ್ರ ಸಮಸ್ಯೆ, ಅಣ್ಣ ನಮ್ಮ ಪೊಲೀಸ್ ಸ್ಟೇಷನ್ ಸಮಸ್ಯೆ ಅಂತ ಯಾವತ್ತಾದ್ರೂ ನಿಮ್ಮ ಮನೆ ಹತ್ರ ಬಂದ್ರೆ ಅವತ್ತು ನೀವು ನಾಯಕರಾಗಿದ್ದೀರ ಅಂತ ತಿಳ್ಕೊಳ್ಳಿ. ಅದರ್ವೈಸ್ ನೀವು ಯಾವತ್ತೂ ನಾಯಕರಾಗಿಲ್ಲ. ಸಮಸ್ಯೆ ಬಂದಾಗ ನಾನು ನೆನಪಾಗಬೇಕು, ನಾನೊಬ್ಬ ನಾಯಕ ಅಂತ ನನ್ನೊಂದು ಭರವಸೆ ಅಂತ ಇದ್ದೀನಿ, ನಾನು ಬೇಕಾಗ್ತೀನಿ ಅಂತ ಗೊತ್ತಾದ್ರೆ ಮಾತ್ರ ನೀವು ನಾಯಕರಾಗಿರ್ತೀರ. ನೀವು ಅದರ ಯಾವುದೇ ಕಾರಣಕ್ಕೂ ಅದುವರೆಗೂ ನೀವು ನಾಯಕರಾಗಿ ಬೆಳೆದಿರಲ್ಲ. ನೀವು ರಸ್ತೆಗಿಳಿರಿ, ಜನಗಳ ಪರವಾಗಿ ಹೋರಾಟ ಮಾಡಿ, ಜನಗಳ ಪರ ಯಾರು ನಿಮ್ಮನ್ನು ಯಾರು ಕೇಳಲ್ಲ. ಪತ್ರಿಕೆಗಳನ್ನ ಓದ್ರಿ, ಪತ್ರಿಕೆಗಳಲ್ಲಿ ಸಮಸ್ಯೆಗಳು ಬಂದಿರ್ತವೆ. ಈ ರಾಜ್ಯದ ಭಾಷೆಗೆ ಸಮಸ್ಯೆ ಬಂದಿರ್ತದೆ, ಗಡಿ ಸಮಸ್ಯೆ ಬಂದಿರ್ತದೆ, ರೈತರ ಸಮಸ್ಯೆ ಬಂದಿರ್ತದೆ, ಕಾರ್ಮಿಕರ ಸಮಸ್ಯೆ ಬಂದಿರ್ತದೆ. ಅವರೆಲ್ಲ ಸಮಸ್ಯೆಗಳನ್ನ ಕೇಳಿದ್ರೆ ಮಾತ್ರ ನೀವು ನಾಯಕರಾಗ್ತೀರಾ. ಹಾಗಾಗಿ ಬೇರೆ ತಲೆ ಒಳಗಡೆ ಉದ್ದೇಶಗಳು ಬಿಟ್ಕೊಡ್ರಿ. ನಿಮಗೆ ಯಾವ ಪೋಸ್ಟ್ಗಳು ಬೇಕಾದ್ರೂ ಕೇಳ್ರಿ. ನಾಳೆನೆ ಬಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಲಸ ನಾವು ಮಾಡಕ್ ನಮ್ಗೆ ಶಕ್ತಿ ಐತೆ, ನಾವು ಮಾಡ್ತೀವಿ, ರಾಜ್ಯ ಸುತ್ತೀವಿ ಅಂದ್ರೆ ಖಂಡಿತ ಆ ಪ್ರವೀಣ್ ಶೆಟ್ಟಿ ಮಠದಲ್ಲಿ ಆ ಅವಕಾಶ ಐತೆ. ಇನ್ನ ಜಾಸ್ತಿ ಆಗ್ಬಿಟ್ಟು ನೀವೆಲ್ಲರೂ ಬಂದ್ಬಿಟ್ಟು ರಾಜ್ಯಾಧ್ಯಕ್ಷರಿಗೆ ಒಂಚೂರು ಅವಕಾಶ ಕೊಡ್ತೀವಿ ಅಂದ್ರೆ ಅದನ್ನು ಏನಾರ ಮಾಡಿ ರಾಜ್ಯಾಧ್ಯಕ್ಷರಿಗೂ ನಾವು ಕೊಡ್ಸೋದಕ್ಕೆ ಸಿದ್ಧ, ಕೊಡಲಿಕ್ಕೆ ಸಿದ್ಧ, ಅವ್ರು ಬಿಡೋದಕ್ಕೂ ಸಿದ್ಧ. ಸತ್ಯ ಇರುತ್ತೆ. ಸುಮ್ಮನೆ ನೋಡ್ರಿ, ಕೇವಲ ಭಾಷಣ ಅನ್ಕೋಬೇಡಿ. ಇದು ಭಾಷಣ ಅಲ್ಲ, ಇದು ನಮ್ಮ ಮನೆಯ ಮಾತುಕತೆ. ನಾವು ಯಾಕೆ ಅಲ್ಲಿ ಭಾಷಣ ಮಾಡೋದು ಅದು ಬೇರೆ ಇರುತ್ತೆ. ವೇದಿಕೆ ಮೇಲಿನ ಭಾಷಣ ಅಲ್ಲ ಇದು. ನಾವೆಲ್ಲ ಕುಟುಂಬದವರು. ಇದಕ್ಕೆ ಅವಕಾಶ ಇದೆ ನಮ್ಮಲ್ಲಿ. ಏನು ಇವನ್ಯಾರ ಜಿಲ್ಲಾಧ್ಯಕ್ಷ ಅಂತ ನಮ್ಮಲ್ಲಿ ಪ್ರೋಟೋಕಾಲ್ಗಳಿಗೋಸ್ಕರ ದಯವಿಟ್ಟು ಪೋಸ್ಟ್ಗಳಿಗೋಸ್ಕರ ಈ ಪೋಸ್ಟ್ಗಳನ್ನ ಮಾಡಬೇಡಿ. ನಂದು ಮ್ಯಾಲ ಬಂದ್ಬಿಡ್ಲಿ ಜಿಲ್ಲಾಧ್ಯಕ್ಷ, ಅದ್ರ ಮೇಲೆ ಹೋಗ್ಬಿಟ್ರೆ ನನ್ನ ಜಿಲ್ಲಾಧ್ಯಕ್ಷ, ಅದ್ರ ಮ್ಯಾಲ ಜಿಲ್ಲಾ ಗೌರವಾಧ್ಯಕ್ಷ ತಗೊಂಬಿಡೋಣ. ದಯವಿಟ್ಟು ಬೇಡ. ಅದು ಸಂಘಟನೆಗೆ ಮಾಡೋ ದ್ರೋಹ. ನೀವು ಕೇವಲ ಕೆಲಸ ಮಾಡಕ್ಕೆ ಯೋಗ್ಯತೆ ಇದ್ರೆ ನಿಮ್ಗೆ ಎಲ್ಲಿ ಪೋಸ್ಟ್ ಬೇಕಾದ್ರೂ ಬರ್ತದೆ. ನಿಮ್ಮ ಪೋಸ್ಟ್ನ ನಿಮ್ಮ ಫೋಟೋನ ಹಾಕೊಳ್ಳೋದು ಒಂದು ಹೆಮ್ಮೆ ಅನಿಸಿದ್ರಿ. ಅವ್ರು ಹಾಕಂತಂದ್ರೆ ನೀವು ತೆಂಡೂಲ್ಕರ್ ಫೋಟೋ ಹಾಕಂತೀರಾ, ದರ್ಶನ್ ಫೋಟೋ ಹಾಕಂತೀರಾ, ಎಷ್ಟು ಫೋಟೋ ಹಾಕಂತೀರಾ ಅವರೆಲ್ಲ ಕೇಳೋರೇನ್ರಿ? ಅವರೆಲ್ಲ ಪೋಸ್ಟ್ಗಳ ಮೇಲೆ ಹಾಕಂತ ಇದ್ದೀರಾ? ಇಲ್ವಲ್ಲ. ನಿಮ್ಗೆ ಹೆಮ್ಮೆ ಅನ್ಸಿದ್ರೆ ನೀವು ಹಾಕಂತೀರ. ನೀವು ಯಾವತ್ತು ಹೆಸರು ಮಾಡ್ತೀರಾ ಅವತ್ತು ಹಾಕ್ತಿರ್ತಾರೆ. ನಿಮ್ಮ ಸೈನ್ ಯಾವತ್ತು ಆಟೋಗ್ರಾಫ್ ಆಗಿ ಬದಲಾಗ್ತದೆ ಅವತ್ತು ನಿಮ್ಮ ಸಾಧನೆ ಆಗಿರ್ತದೆ. ನಿಮ್ಮ ಸೈನು ಯಾವಾಗ ಸೈನ್ ಎಲ್ಲ ಮಾಡಿದ್ರೆ ಸೈನು ಯಾರೋ ಬಂದು ನಿಮ್ಮ ಹತ್ರ ಹಾಕ್ಸ್ಕೊಂಡ್ರಲ್ಲ ಅವತ್ತು ಆಟೋಗ್ರಾಫ್ ಆಗ್ತದೆ. ಯಾವ ಜನ ಬಂದು ನಿಮ್ಮ ಹತ್ರ ಸೆಲ್ಫಿ ತಗೊಂತಾರೆ ಅವತ್ತು ನೀವು ನಾಯಕರಾಗ್ತೀರ. ನಾಯಕರಾದಂತ ಕಾಲ ಎಲ್ರಿಗೂ ಬರ್ತದೆ, ಎಲ್ಲರಿಗೂ ಅವಕಾಶ ಇದೆ. ಅದಕ್ಕೆ ಮೂಲ ಜಾಗ ಅಂದ್ರೆ ಸಂಘಟನೆಗಳೇ. ನಿಮಗೆ ಈ ಅವಕಾಶ ಪಕ್ಷಗಳಲ್ಲಿ ಸಿಗಲ್ಲ.
ಪಕ್ಷಗಳಲ್ಲಿ ಚೈನು, ಉಂಗುರ, ವಾಚು, ಕಾರು, ಬಂಗಲೆ ಎಲ್ಲ ನೋಡ್ತಾರೆ, ಮತ್ತೆ ಇನ್ವೆಸ್ಟ್ಮೆಂಟ್ ಕೇಳ್ತಾರೆ. ನಮ್ಮಲ್ಲಿ ಅದು ಏನಿಲ್ಲ. ದುಡಿರಿ, ದುಡ್ಬಿಟ್ಟು ಜನಗಳಿಗೆ ಸ್ಪಂದಿಸ್ರಿ, ನೋವು ಸ್ಪಂದಿಸ್ರಿ, ಸಮಸ್ಯೆಗೆ ಸ್ಪಂದಿಸ್ರಿ. ನಿಮ್ಮನ್ನ ಜನಾನೇ ನಾಯಕರು ಮಾಡ್ತಾರೆ. ನೀವು ಮುಂದೆ ಇದ್ದೀರ ಅನ್ನೋ ಧೈರ್ಯ ನಿಮ್ ಹಿಂದೆ ಇರೋರಿಗಿರ್ಬೇಕು. ಹಿಂದೆ 100 ಜನ ಅವ್ರೆ ಅಂತ ನಾನು ಲೀಡರ್ ಅನ್ಕೊಂಬೇಡಿ. ನೀವು ಒಬ್ಬರು ನಿಂತಿದ್ದೀರಾ ಅನ್ನೋ ಧೈರ್ಯ 3 ಜನಕ್ಕೆ ಬಂದ್ಬಿಡ್ಬೇಕು. ಆವತ್ತು ನೀವು ಲೀಡರ್ ಆಗ್ತೀರ. ಅದನ್ನ ಮಾಡಿ ಎಲ್ರಿಗೂ ಶುಭ. ನಮ್ಮ ರಾಜ್ಯಾಧ್ಯಕ್ಷರು ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಕ್ಯಾಂಟೀನ್ ಇಟ್ಕೊಂಡು ಅಲ್ಲಿ ಕ್ಯಾಂಟೀನ್ ನಡೆಸ್ತಾ ಇರ್ತಾರೆ. ಅಲ್ಲಿ ಪರಭಾಷಿಕರ ದಬ್ಬಾಳಿಕೆ ರೈಲು ಅಂತ ಬಂದಾಗಲ್ಲ, ತಮಿಳುನವರು ಇರ್ಬೋದು, ತೆಲುಗುನವರು ಎಲ್ಲ ದಬ್ಬಾಳಿಕೆಗಳಾಗ್ತಾರೆ. ಅಲ್ಲಿ ರೈಲ್ವೆ ಗಿರಿಯಪ್ಪ ಅಂತ ಇರ್ತಾರೆ. ಅವರು ಜಾಣಗೆರೆಯವರು, ನಮ್ಮ ಅಧ್ಯಕ್ಷರು ಯುವಕರಾಗಿರ್ತಾರೆ. ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ಖಂಡಿಸಲಿಕ್ಕೆ ಕನ್ನಡ ವೇದಿಕೆ ಅಂತ ಚಾಲನೆ ಕೊಡ್ತಾರೆ. ಅದಾದ ನಂತರ ಪ್ರಭಾಕರ್ ರೆಡ್ಡಿ ಅವರು ಸುಮಾರು ಹಿರಿಯರೆಲ್ಲ ಸೇರಿಕೊಂಡು ಒಂದು ಸಂಘಟನೆಯನ್ನ ಸೃಷ್ಟಿ ಮಾಡ್ತಾರೆ. ಬರೀ ಕನ್ನಡ ವೇದಿಕೆಯನ್ನು ಮಾಡಿಬಿಟ್ರೆ ಬರೀ ಕನ್ನಡಿಗರಿಗಾಗುತ್ತೆ ಅಂತ ಹೇಳ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಒಂದು ಟೈಟಲ್ ಮಾಡಿ ಅದಕ್ಕೊಂದು ವೇದಿಕೆ ಮಾಡ್ತಾರೆ, ಕರ್ನಾಟಕ ರಕ್ಷಣಾ ವೇದಿಕೆ. ಅದರಲ್ಲಿ ಎಲ್ಲಾ ಕನ್ನಡಿಗರು, ಯಾಕಂದ್ರೆ ಎಲ್ಲಾ ಭಾಷಿಕರು ಯಾರು ಇಲ್ಲಿ ಬಂದಿರ್ತಾರೆ, ನಮ್ಮ ಊರಲ್ಲಿ ಇರ್ತಾರೆ, ಅವರು ಬೇರೆಯವರಾದ್ರೂ ಕನ್ನಡಿಗರೇ ಅವರು ಕರ್ನಾಟಕ ಅಂತ ಬಂದಾಗ. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಟೈಟಲ್. ಅದಾದ್ಮೇಲೆ ನಿಮ್ಗೆ ಗೊತ್ತಿದೆ ಏನೇನಾಯ್ತು. ಅನೇಕ ಬಣ್ಣಗಳಾಗ್ಲಿ ಏನೇ ಆಗ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಯೂನಿವರ್ಸಿಟಿಯಾಗಿ ಬೆಳೆಯೋದಕ್ಕೆ ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಕರ್ತವ್ಯ ಇದೆ. ಏನಂದ್ರೆ ಯಾರು ಅಧ್ಯಕ್ಷರಾಗಿರಿ, ಅವತ್ತು ಬೆಳಗಾವಿ ಮೇಯರ್ ವಿಜಯ್ ಮೋರೆ, ಪಾಂಡುರಂಗ ವಿಜಯ್ ಮೋರೆ ಅವರು ಬೆಳಗಾವಿನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ನಿರ್ಣಯ ತಗೊಂಡಾಗ ಅವರು ಅದೇ ವ್ಯಕ್ತಿ ಬೆಂಗಳೂರಿಗೆ ಬಂದು ನಾವು ಬೆಳಗಾವಿ ಉದ್ಧಾರ ಮಾಡಬೇಕು, 200 ಕೋಟಿ ಬೇಕು, 300 ಕೋಟಿ ಬೇಕು ಅಂತ ಕೇಳಕ್ ಬಂದಾಗ ನಮ್ಮ ಕನ್ನಡಿಗರಿಗೆ ನೀನು ಮಸಿ ಬೆಳೆದಿದ್ಯಾ ಅಂತೇಳಿ ಅವ್ರ ಮುಖಕ್ಕೆ ಎಲ್ಲೆಚ್ಚಲ್ಲಿ ಮಸಿ ಬೆಳೆಯೋದ್ರ ಮುಖಾಂತರ ಕನ್ನಡಿಗರಿಗೆ ಗಂಡ ಸ್ಥಾನವನ್ನು ತೋರಿಸ್ಕೊಟ್ಟಿದ್ದು ಪ್ರೇಮ್ ಕುಮಾರ್. ಇವರು ಯಾರು ಈ ಯುವಕರು ಅಂತ, ಈ ಶಾಲುಗಳ ಹಾಕೊಂಡು ಹೋರಾಟ ಮಾಡೋರು ಯಾರಂತ ಇಡೀ ಭಾರತ ದೇಶಕ್ಕೆ ಗೊತ್ತು ಮಾಡಿದ್ದೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು. ಅಧ್ಯಕ್ಷರಾಗಿದ್ದಾರೆ. ಅವತ್ತು 14 ದಿವಸ ಸರ್ವಾಸ ಅನುಭವಿಸಿದರು. ಅದೇ ರೀತಿ ನಮ್ಮ KGF MLA ಭಕ್ತವತ್ಸಲಂ ತಮಿಳು ಮಾತಾಡೋದ್ರ ಮುಖಾಂತರ DMK ADMK ಅನ್ನು ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲ ಮಾಡ್ತಿದ್ರು ಬೆಂಗಳೂರು ಮತ್ತೆ ಗಡಿ ಭಾಗದಲ್ಲಿ KGF ನಲ್ಲಿ. ಅವರು ತಮಿಳು ಮಾತಾಡ್ತಾ ಇರುವಾಗ ವಿಧಾನಸೌಧ ಮೆಟ್ಲ ಮೇಲೆ ಅವರು ಕೆನ್ನೆಗೆ ಬಾರಿಸಿ ನೀನು ಕನ್ನಡ ಮಾತಾಡಬೇಕು ಅಂತ ಹೇಳಿದಂತ ವ್ಯಕ್ತಿ ಪ್ರವೀಣ್ ಅವರೇ. ಅವರು MLA ಅಂದ್ರು, ಇನ್ನೊಂದೆರಡು ಬಿಟ್ರು. ಅವರು MLA ಅಂದಿದ ತಕ್ಷಣ ಇನ್ನೊಂದೆರಡು ಬಿಟ್ರು. MLA ಅಂತ ಗೊತ್ತಿದ್ರು ಕೊಡೋದು, MLA ಅಂತ ಹೇಳ್ತಿಕ್ಕೆ ಇನ್ನೊಂದೆರಡು ಬಿಟ್ರು. ಅವತ್ತು ಕನ್ನಡ ಭಕ್ತವತ್ಸಲ KGF ಅಲ್ಲಿ ಕನ್ನಡದ ಮಾತಾಡೋದಕ್ಕಂತ ಕನ್ನಡದಲ್ಲಿ ಬರೆಯೋದು ಬಂತು. ಅದೇ DML ಅಲ್ಲಿ ಉದ್ಯೋಗಕ್ಕೆ ಲಾಲು ಪ್ರಸಾದ್ ಯಾದವ್ ಅವರು ಬಿಹಾರಿಗಳನ್ನ ನಾರ್ತ್ ಇಂಡಿಯನ್ ತಂದು ಅಲ್ಲಿ ಸೇರಿಸ್ತಾರೆ ನಮ್ಮ KGF ML ಅಲ್ಲಿ. ಅವತ್ತು ರೈಲು ತಡೆಗಳು ಮಾಡಿ, ಹೋರಾಟಗಳು ಮಾಡಿ ಅಲ್ಲಿ ಕಾರ್ಮಿಕರಿಗೆ ನೆಲೆಯನ್ನು ಕೊಟ್ಟಂತವರು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು. ಕೇಸುಗಳು ಹಾಕೊಂಡು ಜೈಲು ಹೋದಂತವರು ಪ್ರವೀಣ್ ಕುಮಾರ್ ಶೆಟ್ಟಿ ಅವರು. ಇಂಥವರಲ್ಲಿ ಸುಮಾರು ಜನ ಇವತ್ತು ರಾಜ್ಯಾಧ್ಯಕ್ಷರು ಹುಟ್ಕೊಂಡಿದ್ದಾರೆ. ಸಂತೋಷ. ಇವರು ಯೂನಿವರ್ಸಿಟಿಯಲ್ಲಿ ಹುಟ್ಟಿ ಅನೇಕ ಸಂಘಟನೆಗಳು ಇವತ್ತು ಹುಟ್ಟಿದಾವೆ, ನಮ್ಗೆ ಸಂತೋಷ. ಆದ್ರೆ ನಮ್ಮದೊಂದು ಕರ್ತವ್ಯ ಇದೆ. ಯಾರು ಇದನ್ನ ಹೆಗಲ ಮೇಲೆ ಶಾಲ ಹಾಕ್ತೀರಿ, ಇದನ್ನ ನಮ್ಮ ರವಿಯವರು ಹೇಳಿದಂಗೆ ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡಬೇಕು. ಇಲ್ಲಿ ಏನೋ ಆಸೆ ಇಟ್ಕೊಂಡು ಪೋಸ್ಟ್ಗೋಸ್ಕರ ಬರ್ತಾರೆ ಕೆಲವರು. ಅದೇ ಇರ್ತಾರೆ, ಅರ್ಧ ಎಕರೆ ಜಮೀನು ಮಾರಿರ್ತಾರೆ, ನಿಮ್ಗೆ ಗೊತ್ತಿದೆ, ಕೋಟ್ಗಟ್ಟಲೆ ದುಡ್ಡು ಬಂದ್ಬಿಡುತ್ತೆ. ದುಡ್ಡು ಬಂದ ತಕ್ಷಣ ಒಂದು ಗಾಡಿ ಬಂದ್ಬಿಡ್ತಾರೆ ಕೈಗೆ. ಅಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ಹಾಕೊಂಡು ನಾನು ಹುಲಿ ಅಂತ ಮೀಸೆ ತಿನ್ನಿಸ್ತಾದ್ರೆ ಆಗಲ್ಲ. ಲಾಠಿ ಹಾಕಿ ಬೂಟ್ ತಿಂದು ಕಟ್ಟಿರ್ತಕ್ಕಂಥ ಸಂಘಟನೆ. ಯಾರು ಶಾಲು ಹಾಕೊಂಡು ನಿಮ್ಮ ಹೆಸರು ನೀವು ಯಾವತ್ತು ಕಳಿಸ್ಕೊಂತೀರ, ನಮ್ಮ ರವಿಯವರು ಹೇಳ್ದಂಗೆ ನಾಯಕರಾಗ್ತೀರೋ ಅವತ್ತು ನಾವು ಕನ್ನಡಿಗರ ಪರ ಇದ್ದೀವಿ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಶಾಲಾ ಹಾಕೊಂಡವರೆಲ್ಲ ಆಗಲ್ಲ. ಶಾಲಾ ಹಾಕ್ತಾರೆ ಕನ್ನಡಿಗರೇ, ಆದ್ರೆ ಅದ್ರ ಹಿಂದೆ ಒಂದು ಶ್ರಮ ಇರಬೇಕು. ಆ ಶ್ರಮನ ಯಾರು ಕಟ್ಕೊಂತೀರಿ ಅವರು ಮಾತ್ರ ಆಗಕ್ಕೆ ಕನ್ನಡ ಹೋರಾಟಗಾರರಾಗಕ್ಕೆ ಸಾಧ್ಯತೆ ಇದೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಗೆ 100 ಇಲಿಗಳು ಬೇಡ, 3 ಹುಲಿಗಳಿದ್ರೆ ಸಾಕು ಅಂತ ನಮ್ಮ ಅಧ್ಯಕ್ಷ ಹೇಳ್ತಾರೆ. ಅದನ್ನ ಜಲ್ಡೆ ಅಂತಾರೆ, ಜಲ್ಡೆ ಹಿಡಿತೀವಿ. ಇರೋರು ಇರ್ಬೋದು, ಹೋಗೋರು ಹೋಗ್ಬೋದು. ನಮ್ಮಲ್ಲಿ ಎಷ್ಟೇ ಜನ ಇರಲಿ, ಒಬ್ಬರೇ ಹೋರಾಟ ಮಾಡ್ತಾರೆ. ನೀವು ನೋಡಿರ್ಬೋದು, ನಾವು ಇಬ್ಬಿಬ್ರು 3 ಜನ ನೋಡ್ಬಿಡ್ತೀವಿ. ಅಂತವ್ರನ್ನ ಸುಮಾರು ಹೋರಾಟಗಳನ್ನ ಮಾಡೋದ್ರ ಮುಖಾಂತರ ರಕ್ಷಣಾ ವೇದಿಕೆಯನ್ನು ಇನ್ನೂ ಕಟ್ತಾನೆ ಇದೀವಿ. ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ಸಂಘಟನೆ ಬಂತು, ಈ ಸಂಘಟನೆ ಬಂತು, ನಮ್ಗೆ ಜಿಲ್ಲಾಧ್ಯಕ್ಷ ಕೊಟ್ಟ, ನನಗೆ ರಾಜ್ಯಕ್ಕೆ ಸೇರಿಸ್ಕೊಂಡ್ರು. ಏನ್ ಕಿರೀಟನ ಇಡ್ತಾರೆ, ಯಾರನ್ನ ಸಂಬಳ ಕೊಡ್ತಾರ? ಇವತ್ತು ನಮ್ಮನ್ನ ನಾವೇ, ನಮ್ಮ ಬೆನ್ನನ್ನು ನಾವೇ ತಡ್ಕೊಳ್ಳೋದಲ್ಲ, ನಮ್ಮನ್ನು ಇನ್ನೊಬ್ರು ಕಟ್ಟಬೇಕು, ಪತ್ರಿಕೆಯವರು ಬರೀಬೇಕು, ಮಾಧ್ಯಮಗಳಲ್ಲಿ ಬರಬೇಕು.
ನಮ್ಮ ಹೆಸರು ಎಲ್ಲೆಲ್ಲಿ ಬೆಳವಣಿಗೆ ಆಗಬೇಕು, ಯಾವ ರೀತಿ ಬೆಳೆಸಬೇಕು, ನಮ್ಮ ಊರಿಗೆ ಏನು ಅನ್ಯಾಯ ಆಗಿದೆ, ನಮ್ಮ ರಸ್ತೆ ಇದೆಯಾ, ನೀರಿದೆಯಾ, ನಮ್ಗೆ ಏನನ್ನು ಗೊತ್ತಿದೆ, ಸರ್ಕಾರ ಏನು ಬಜೆಟ್ ಇಟ್ಟಿದೆ ನಮ್ಮೂರಿಗೆ, ನಮ್ಗೆ ನಿಮ್ಗೆಲ್ಲ ಗೊತ್ತಿರಬೇಕು. ಇವತ್ತು ನಾಯಕರಾಗಬೇಕಾದ್ರೆ ನಮ್ಮೂರಿಗೆ ಎಷ್ಟು ದುಡ್ಡು ಬಜೆಟ್ ಅಲ್ಲಿ ಇಟ್ಟಿದ್ದಾರೆ, ಆ ಪಂಚಾಯತ್ ಕೊಟ್ಬಿಟ್ರೆ ನಾನು ಏನು ಮಾಡಿದ್ದೀನಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಅಭಿನಂದನೆ ಶ್ರಮ ಸ್ವಾಗತ ಕೊಟ್ಟಿರ್ಬೋದು. ನಮ್ಮ ಕುಟುಂಬ ಈ ರೀತಿ ಸೇರಿರುವಂತಹ ಕಾರ್ಯಕ್ರಮ ಅನ್ನೋದ್ರಿಂದ ಸಂತೋಷ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಗೌರವದಿಂದ ನಮ್ಮ ಪ್ರವೀಣ್ ಶೆಟ್ಟಣ್ಣ ಅವರ ನೇತೃತ್ವದಲ್ಲಿ ಇವತ್ತಿನ ಶುಭ ದಿನನೇ ಅನ್ಕೋಬೇಕು. ಯಾಕೆಂತಂದ್ರೆ ಇಂಥ ಸಭೆ ಸೇರಿಸಿ ಒಂದು 5 ವರ್ಷ ಆಗಿದೆ. ಅಣ್ಣವರು ಹೇಳಿರ್ತಾನೆ, ಹಲವಾರು ಸಮಸ್ಯೆಗಳು ಇರ್ತದೆ ಸಂಘಟನೆಯಲ್ಲಿ, ನಮ್ಮನ್ನ ಸರಿಪಡಿಸುವಂತ ಒಬ್ಬ ನಾಯಕ ಆಗ್ಬೇಕಾಗ್ತದೆ. ಆ ನಾಯಕ ಯಾರು ಅಂತ ನಾವು ಸುಮಾರು ದಿನಗಳಿಂದ ಕಾಯ್ತಾ ಇದ್ವಿ. ಈ ಸಂಘಟನೆಯನ್ನ ಹೊರತುಪಡಿಸಿ ನಾವು ಬಿಟ್ಬಿಡ್ಬೇಕು ಅನ್ನೋ ಮಟ್ಟದಲ್ಲಿದ್ದಾಗ ಅವರ ಹೋರಾಟಗಳನ್ನು ನೋಡಿ, ಪ್ರವೀಣ್ ಶೆಟ್ಟಣ್ಣ ಅವರ ಕಾರ್ಯಕ್ರಮಗಳನ್ನು ನೋಡಿ ಆ ಸಂಘಟನೆ ಬಿಡಬಾರದು ಅಂತ ಈಗ ಸಹ ನಾನು ಈ ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ. ಅವರ ನೇತೃತ್ವದಲ್ಲಿ ಮುಂದುವರಿಯೋಣ ಅನ್ನೋ ಉದ್ದೇಶದಿಂದ ಸಭೆಗಳನ್ನ ಅವಕಾಶ ತಗೊಂಡು ಅವರ ಕಾರ್ಯಕ್ರಮಗಳನ್ನ ಭಾಗಿಯಾಗ್ತಾ ಇದ್ದೇನೆ. ಅವರಲ್ಲಿ ನನ್ನ ಮನವಿ ಏನಂತಂದ್ರೆ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಬಿಟ್ಟು ನಮ್ಮ ಪಾಡಿ ನಾವು ಬಿಟ್ಬೇಡಿ, ದಯವಿಟ್ಟು ನಮ್ಮ ತಲೆಗೆ ಇಟ್ಕೊಳ್ಳಿ ಅಂತ ನಮ್ಮ ಈ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಯಾಕಂತಂದ್ರೆ ತಾವು ಕಾರ್ಯಾಧ್ಯಕ್ಷರಾಗಿದ್ರಿ, ಶಿವರಾಮೇಗೌಡ ರಾಜ್ಯಾಧ್ಯಕ್ಷರಾದಾಗ ನಾನು ಚಿಕ್ಕ ಹುಡುಗ, ನಾನು ಮುಸ್ತಫಾ ಇಬ್ರು ಬಂದಿದ್ವಿ. ಪರಮೇಶ್ವರ ವರದಿ ನೀರು ಶಾಶ್ವತ ನೀರಾವರಿ ಹೋರಾಟ ಮಾಡಕ್ಕೆ ಬಂದಾಗ ತಮ್ಮ ಹಳೆಯ ಐಪಿಯಲ್ಲಿ ನಿಮ್ಮನ್ನು ಮಾತಾಡಿಸಿದೆ. ಆವಾಗಲೇ ನಿಮ್ಮನ್ನ ನಾನು ಅಟ್ರಾಕ್ಟ್ ಮಾಡಿ ನೀವು ರಾಜ್ಯಾಧ್ಯಕ್ಷ ಆದಾಗ, ನಮ್ಮ ಜಯಂತ್ ಅವರು ಜಿಲ್ಲಾಧ್ಯಕ್ಷ ಆದಾಗ ಅವರನ್ನ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ವಿ. ತಮ್ಮ ಹೆಸರಿಗೆ ಕಳಂಕ ಇಲ್ಲದೆ ತಾಲೂಕಲ್ಲಿ ಸಹ ನಾನು ಕೂರಿಸಿ, ಯಾಕಂದ್ರೆ ನಮ್ಮ ರಾಜೇಶ್ ಅವರು ವರದಿಗಾರರು ಬಂದಿದ್ದಾರೆ, ತಾವು ಕೇಳಬಹುದು. ಶಿಡ್ಲಘಟ್ಟದಲ್ಲಿ 2 ವೀಲರ್ ಓಡಿಸಿ ನಾನು ಘಟಕ ಕಟ್ಕೊಂಡು ಇವತ್ತು ನಿಮ್ಮ ಹೆಸರು ಮಾಡ್ಕೊಂಡು ಬಂದಿದ್ದೀವಿ. ಯಾವುದೇ ತರ ಮುಂದುವರಿ ಕೂಡ ನಿಮ್ ಜೊತೆಲೆ ಬರ್ತೇವೆ. ಯಾಕಂದ್ರೆ ನಮ್ಗೆ ಎಂತ ಸಂತೋಷ ಇದೆ. ನನ್ನೇ ನಿಮ್ಗೆ ಫೋನ್ ಮಾಡಿ ಕೇಳಿದ ಉದ್ದೇಶನೂ ಅದೇ, ಏನಣ್ಣ ಬರ್ತಿದ್ದೀರಾ ಇಲ್ವಾ, ನಾವಿಲ್ಲೇ ನಿಂತ್ಕೊಳ್ಳೋಣ ಅನ್ನೋ ಮಟ್ಟದಲ್ಲಿ ಕೇಳಿದಾಗ ಬನ್ನಿ ನೀವು ಅಂತ ಕೇಳಿ ಬಂದಿದ್ದೀವಿ. ತಾವು ಯಾವ ಆದೇಶ ಮೇರೆಗೆ ಈಗ ಹೋಗಿ ಅಂತ ಹೇಳಿದ್ರೆ ಆ ಆದೇಶ ಪಾಲನೆ ಮಾಡೋದಕ್ಕೆ ಸದಾ ಸಿದ್ಧನಾಗಿರ್ತೇವೆ. ಈ ಸಭೆಯಲ್ಲಿ ಇದೇ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನಾವು ಸಮಸ್ಯೆಗಳು ಉಂಟಾಗಕ್ಕೆ ಹೋದಾಗ ಹಲವಾರು ಸಮಸ್ಯೆಗಳು ಉಂಟಾಗ್ತದೆ. ಹಾಗಾಗಿ ಮನವಿ ಮಾಡ್ಕೊಳ್ಳೋದಕ್ಕೆ ಇನ್ನ ಅಡವರಿದ್ದಾರೆ. ಈ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಸಭೆಗಳು ಮಾಡಿದಾಗ ಅಡವರು ತುಂಬಾ ಬರ್ತಾ ಇದ್ರು. ಅಡವರು ಒಬ್ಬರು ಅಂತಂದ್ರೆ ಜಯಂತಣ್ಣ, ನಾಯಕಣ್ಣ ಇಬ್ಬರೇ ಬಂದಿರೋದು. ಇವರು ಕೂಡ ಜೊತೆಗೆ ಸೇರಿಸ್ಕೊಂಡು ಮುಂದುವರಿಯೋಣ ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ದಯವಿಟ್ಟು ನಿಮ್ಮ ಬೆಂಬಲವನ್ನ ಸೂಚಿಸಬೇಕು. ಒಪ್ಪಿಗೆ ಇದೆಯಾ? ಎಲ್ರಿಗೂ ಒಪ್ಪಿಗೆ ಇದೆಯಾ? ಪ್ರಾಮಾಣಿಕ ಒಪ್ಪಿಗೆ ಇದೆಯಾ? ಆಯಾ ಭಾಷೆ ಮುಗಿದ ಧನ್ಯವಾದಗಳು. ಅದೇ ರೀತಿ ಕಾರ್ತಿಕ್ ಅವರು ನಸರುಲ್ಲಾ ಅವರು ಯೋಜನೆಗಳ ತಾಲೂಕು ಅಧ್ಯಕ್ಷರಾಗಿ ನಿರ್ವಹಿಸಬೇಕು. ನಾಗಾರ್ಜುನ ಸಹಕಾರ್ಯದರ್ಶಿ ಜಿಲ್ಲೆಗೆ ಸಹಕಾರ್ಯದರ್ಶಿಯಾಗಿ ನಾಗಾರ್ಜುನ ಅವರು, ನಾಗರಾಜು ಜಿಲ್ಲಾ ಉಪಾಧ್ಯಕ್ಷರಾಗಿ ಸಿದ್ದರಾಮಯ್ಯವರು, ತಾಲೂಕು ಕಾರ್ಯಾಧ್ಯಕ್ಷರು ವಂಶಿ ಕೃಷ್ಣ ಯುವಜನರ ಅಧ್ಯಕ್ಷರು, ವೆಂಕಟೇಶ್ ತಾಲೂಕು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಆಯ್ಕೆಯಾಗಿದ್ದಾರೆ.
ಕ್ಲಿಯರ್ ನಿಂತ್ಕೊಳ್ಳಿ ಒಂದೇ ನಿಮಿಷ. ಓಕೆ. ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಜಯಂತ್ ಅವರು ನಮ್ಮ ಆತ್ಮೀಯ ಓಕೆ.